ಕೇಳಿಸ್ತಾ ಇದೆ ಸರ್, ಕ್ಲಿಯರ್ ಇದೆ ಸರ್. ಮಸ್ಕಿ ಕಾವ್ಯ ಕರ್ನಾಟಕ 100 ಎನ್ನುವಂತಹ ಕಾರ್ಯಕ್ರಮವನ್ನ ಕಳೆದ 43 ದಿನಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ಲಾಗ್ತಾ ಇದೆ. ಈಗ ಹಳಗನ್ನಡ 20 ಆಯ್ದ ಕಾವ್ಯಗಳನ್ನ ಕುರಿತಂತೆ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಉಪನ್ಯಾಸ ಸರಣಿ ಇವತ್ತಿಗೆ 43ನೇ ದಿನವನ್ನ ತಲುಪಿದೆ. ಇವತ್ತಿನ ವಿಷಯ ಬಂದು ರನ್ನನ ಗದಾಯುದ್ಧದ ಒಂದು ಪದ್ಯವನ್ನ ಕುರಿತಂತೆ ಖ್ಯಾತ ವಿಮರ್ಶಕರಾಗಿರ್ತಕ್ಕಂತ RVS ಸುಂದರಂ ಅವರು ಇವತ್ತು ನಮ್ಮ ಜೊತೆ ವಿಚಾರವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ಮೊದಲಿಗೆ ವಿದ್ಯುಕ್ತವಾಗಿ ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸ್ವಾಗತಿಸುವ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ನೀಡ್ಲಿಕ್ಕೆ ನಮ್ಮೊಂದಿಗಿರ್ತಕ್ಕಂತ RVS ಸುಂದರಂ ಸರ್ ಅವರನ್ನ ಪ್ರೀತಿಯಿಂದ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಹಾಗೂ ಎಲ್ಲ ಸಹೃದಯ ಮನಸ್ಸುಗಳ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತೀವಿ ಸರ್. ಹಾಗೇನೆ ಈ ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂತ ಬಸವರಾಜ್ ಕೋಡ್ಗುಂಟಿ ಸರ್, ಹಾಗೆ ಸಂಯೋಜಕರುಗಳಿಗೆ ಎಲ್ಲ ಸಹ ಸಂಯೋಜಕರುಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೇಳುಗರು ಎಲ್ಲರೂ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಅಂಗವಾಗಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಈಗ ಈ ಒಂದು ಉಪನ್ಯಾಸವನ್ನ ನೀಡಲಿರ್ತಕ್ಕಂತ RVS ಸುಂದರಂ ಸರ್ ಅವರನ್ನ ಒಂದು ಸಣ್ಣ ಕಿರುಪರಿಚಯವನ್ನ ಮಾಡಿಕೊಳ್ಳಿದ್ದೇನೆ. RVS ಸುಂದರಂ ಅವರನ್ನ ರಳ್ಳಪಳ್ಳಿ ವೆಂಕಟ ಸುಬ್ಬು ಸುಂದರಂ ಅವರನ್ನ RVS ಸುಂದರಂ ಎಂದೇ ಗುರುತಿಸಲಾಗ್ತಾ ಇದೆ. ಇವರು ಕವಿಗಳು, ವಿದ್ವಾಂಸರು, ವಿಮರ್ಶಕರು, ಜನಪದ ತಜ್ಞರು, ಕಾದಂಬರಿಕಾರರು, ಅನುವಾದಕರಾಗಿ ನಮ್ಮೆಲ್ಲರಿಗೂ ಕೂಡ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸಿರ್ತಕ್ಕಂತ RVS ಸುಂದರಂ ಅವರು ಕನ್ನಡದ ಪ್ರಮುಖ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ. ಅಧ್ಯಯನ ಕೇಂದ್ರ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರದ ನಿರ್ದೇಶಕರಾಗಿಯೂ ಕೂಡ ಸುಂದರಂ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಇವರು ಮೂಲತಃ ಆಂಧ್ರ ಪ್ರದೇಶದ ನೆಲ್ಲೂರಿನವರು. 1948 ಏಪ್ರಿಲ್ 21 ಜನಿಸಿರತಕ್ಕಂತ ಇವರು SSLC ವರೆಗಿನ ಶಿಕ್ಷಣವನ್ನ ತಮ್ಮ ಹುಟ್ಟೂರಾಗಿರ್ತಕ್ಕಂಥ ನೆಲ್ಲೂರಿನಲ್ಲಿ ಪಡೀತಾರೆ. ನಂತರ ಮದ್ರಾಸ್ ವಿಶ್ವವಿದ್ಯಾಲಯದಿಂದ BSc ಪದವಿಯನ್ನ ಪಡೆದುಕೊಳ್ತಾರೆ. ಅದೇ ವಿಶ್ವವಿದ್ಯಾಲಯದಿಂದ ತೆಲುಗಿನಲ್ಲಿ ಸ್ನಾತಕೋತ್ತರ MA ಪದವಿಯನ್ನ ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಕರ್ನಾಟಕ ವಿವಿಯಿಂದ ಕನ್ನಡ MA ಪದವಿಯನ್ನ ಪಡೆದುಕೊಳ್ತಾರೆ. ಅದಾದ ನಂತರದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಸಂಸ್ಕೃತ MA ಪದವಿಯನ್ನ ಗಳಿಸ್ಕೊಳ್ತಾರೆ. ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದು ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿನೇ ಸುಮಾರು 39 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ತಮಿಳು ಭಾಷೆಯಲ್ಲಿ ವಿಶೇಷ ಬಹುಭಾಷಾ ಪರಿಣಿತರಾಗಿರ್ತಕ್ಕಂಥ ಸುಂದರಂ ಅವರು ಕವಿರಾಜ ಮಾರ್ಗವನ್ನ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಪ್ರಕಟಣೆಯನ್ನ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ. ಜೊತೆಗೆ 80ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಪ್ರಕಟಿಸಿರ್ತಕ್ಕಂಥ ಇವರಿಗೆ ಆಂಧ್ರ ಪ್ರದೇಶದ ಸಾಹಿತ್ಯ ಅಕಾಡೆಮಿ, ಪಾಲ್ಕುರಿಕೆ ಸೋಮನಾಥ ಪ್ರಶಸ್ತಿ, ಭಾಷಾ ಭಾರತಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿದ್ದಾವೆ. ಇವರು ಇಂತಹ ದಿಗ್ಗಜರು ನಮ್ಮ ಜೊತೆಯಲ್ಲಿ ಇವತ್ತು ವಿಚಾರವನ್ನ ಹಂಚ್ಕೊಳ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ. ಇಂದಿನ ಉಪನ್ಯಾಸದ ವಿಷಯ ಗದಾಯುದ್ಧದ ಒಂದು ಪದ್ಯವನ್ನ ಇಟ್ಟುಕೊಂಡು ಚರ್ಚೆಯನ್ನ ಮಾಡಲಿದ್ದಾರೆ. ಗದಾಯುದ್ಧದ ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದ ತೃತೀಯ ಆಶ್ವಾಸದಲ್ಲಿ ಬರ್ತಕ್ಕಂತಹ ಒಂದು 85ನೇ ಒಂದು ಪದ್ಯವನ್ನ ವಿಶೇಷವಾಗಿ ನಮ್ಗೆ ಇವತ್ತು ಆ ಪದ್ಯವನ್ನ ಇಟ್ಟುಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಇದು ಬಹಳ ಮುಖ್ಯವಾಗಿ ಮತ್ತು ಬಹಳ ವಿಶೇಷವಾಗಿರ್ತಕ್ಕಂತ ಪದ್ಯ ಇದಾಗಿದೆ. ಯಾಕೆಂದ್ರೆ ತಂದೆ ಮಗನ ಕಾಲನ್ನ ಹಿಡಿದುಕೊಂಡು ಬೇಡಿಕೊಳ್ಳುವಂತಹ ವಿಚಾರ ಇದೆಯಲ್ಲ, ಇದು ಬಹಳಷ್ಟು ರೋಚಕವಾಗಿರ್ತಕ್ಕಂತ ಸಂಗತಿ ಅಂತ ನಾನಂದ್ರೂ ಭಾವಿಸ್ಕೊಂಡಿದ್ದೇನೆ. ಇಂತಹ ವಿಷಯವನ್ನ ಕುರಿತಂತೆ ಇವತ್ತು ನಮ್ಮೆಲ್ಲರಿಗೆ ಆ ವಿಚಾರವನ್ನು ಹಂಚ್ಕೋಬೇಕು ಅಂತ ಅಂದು RVS ಸುಂದರಂ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸರ್ ನಿಮ್ಮ ವಿಚಾರಧಾರೆಯನ್ನ ನಮ್ಗೆ ಉಣಬಡಿಸ್ಬೇಕು ಅಂತ ತಮ್ಮನ್ನ ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ರನ್ನನ ಒಂದು ಪದ್ಯದ
ಒಂದು ವಿಶ್ಲೇಷಣೆ ಮಾಡಬೇಕು ಅಂತ. ಈಗ ಕವಿರಾಜ ಮಾರ್ಗದ ಜೊತೆಗೆ ಗದಾಯುದ್ಧವನ್ನು ಕೂಡ ನಾನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದೀನಿ. ಆದ್ದರಿಂದ ಸ್ವಲ್ಪ ಇದರ ಪರಿಚಯ ನನಗೆ ಆಗಿದೆ. ರನ್ನನ ಬಗ್ಗೆ ನಾನು ಮತ್ತೆ ಹೇಳಬೇಕಾಗಿಲ್ಲ. ಕನ್ನಡದ ಕಾವ್ಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂಥ ಮಹಾಕವಿ ರನ್ನ. ರನ್ನನಂಥ ಕವಿಯ ಪದ್ಯಗಳು ವಿಸ್ತಾರವಾದ ವಿಶ್ಲೇಷಣೆಯನ್ನು ಅಪೇಕ್ಷಿಸುತ್ತವೆ. ಪ್ರಸ್ತುತ ವಿವೇಚನೆಗೆ ಆಯ್ಕೆ ಮಾಡಲಾದ ಪದ್ಯ ರನ್ನನ ಗದಾಯುದ್ಧದ 3ನೆಯ ಆಶ್ವಾಸದ 85ನೆಯ ಪದ್ಯ. ಅದು ಹೀಗಿದೆ: ಯಮಸುತನ್ ಇಂಬುಕೈವನ್ ಯಮಗೆ ಇನ್ನುಂ. ಇದು ಸ್ವಲ್ಪ ಪ್ರತಿ ಪದ ಗಮನಿಸಬೇಕಾಗಿರುವಂಥದ್ದು. ಯಮಸುತನ್ ಇಂಬುಕೈವನ್ ಯಮಗೆ ಇನ್ನುಂ ಒಡಂಬಡು ಕಂದ ಸಂಧಿಯನ್ ಸಮಗೊಳಿಸಲ್ಕೆ ಸಂಜಯನನ್ ಅಟ್ಟುವೆ ಭೀಮನೊಳಾದ ಬದ್ಧ ವೈರಮನ್ ಉಳಿ ನೋಡದಿರ್ ಸುತ ಸಹೋದರರ ದುಃಖಮನ್ ಈವುದು ಅರ್ಧ ರಾಜ್ಯಮನ್ ಅವರ್ಗೆ ಎಂದು ಕಾಲ್ವಿಡಿದು ಬೇಡಿದನ್ ಅಂಧ ನೃಪಾಲ ಪುತ್ರನನ್. ನಾನು ಪುತ್ರ ನಮ್ಮ ಇವೆಲ್ಲ ನಾವು ಬರೆಯುವುದು ಅನುಸ್ವಾರ, ಆದರೆ ನ್ಯಾಯವಾಗಿ ಇದು ಪುತ್ರನನ್, ಪುತ್ರ ನನ್ನು. ಹೀಗಾಗಿ ದ್ವಿತೀಯ ವಿಭಕ್ತಿಯಲ್ಲಿ ನಾನೇ ಬಳಸಬೇಕು. ಇದು ತೃತೀಯಾಶ್ವಾಸದ ಕೊನೆಗೆ ಬರುವ ಪದ್ಯ. ಗದಾಯುದ್ಧಕ್ಕೆ ಅಭಿಮುಖವಾಗಿ ಸಾಗುತ್ತಿರುವ ಸನ್ನಿವೇಶಗಳ ನಡುವೆ ನಿರ್ಣಾಯಕ ಸಂದರ್ಭದಲ್ಲಿ ರಚಿಸಿದ ಪದ್ಯ ಇದು. ಒಂದು ನಿರ್ಣಾಯಕವಾದಂಥ ಸನ್ನಿವೇಶ ಅಂದರೆ ಅಲ್ಲಿ ಎಲ್ಲ ಸತ್ತೋಗಿದ್ದಾರೆ ದುರ್ಯೋಧನ ಬಿಟ್ಟು. ಭೀಷ್ಮ ಸರಿ, ಅವನು ಎಲ್ಲೋ ಒಂದು ಕಡೆ ಮಲಗಿಕೊಂಡಿದ್ದಾನೆ, ಇನ್ನು ಯಾರೂ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ರಚಿಸಿದಂಥ ಪದ್ಯ ಇದು. ಇಲ್ಲಿ ಒಂದು ಮಾತು ಹೇಳಬೇಕಾಗಿದೆ. ಗದಾಯುದ್ಧದ ಸಮಗ್ರ ವಿವೇಚನೆಯನ್ನು ಮಾಡಬೇಕಾದ್ರೆ ರನ್ನನ ಗದಾಯುದ್ಧವನ್ನು ಮಾತ್ರ ಓದಿದರೆ ಸಾಲದು. ವ್ಯಾಸ ಮಹಾಭಾರತ, ಪಂಪಭಾರತ, ಭಾಸನ ಊರುಭಂಗ, ಭಟ್ಟನಾರಾಯಣನ ವೇಣಿ ಸಂಹಾರ ರನ್ನನ ಕಾವ್ಯಕ್ಕೆ ಆಕರಗಳಾಗಿರುವುದರಿಂದ ಈ ಎಲ್ಲ ಕೃತಿಗಳ ಪರಿಚಯ ನಮಗೆ ಇರಬೇಕು. ಈ ಎಲ್ಲ ಕೃತಿಗಳು ರನ್ನನ ಮೇಲೆ ಪ್ರಭಾವ ಬೀರಿವೆ, ಸ್ಫೂರ್ತಿಯನ್ನು ಕೊಟ್ಟಿವೆ. ರನ್ನನದು ಸಿಂಹಾವಲೋಕನ ಕ್ರಮ. ಈಗ ಈ ಪದ್ಯ ಅದನ್ನು ವಿಶ್ಲೇಷಣೆ ಮಾಡುವಾಗ ನಾವು ಇದನ್ನು ಗಮನಿಸಬೇಕಾಗಿದೆ. ಆ ಒಂದು ಸಿಂಹಾವಲೋಕನ ಕ್ರಮ, ಇದರ ಸೂಚನೆ ಪ್ರಸ್ತುತ ಪದ್ಯದಲ್ಲಿಯೂ ಇದೆ. ಸಿಂಹಾವಲೋಕನದ ಸ್ಫೂರ್ತಿ ಅವನಿಗೆ ಬಂದಿರುವುದು ಊರುಭಂಗ, ವೇಣಿ ಸಂಹಾರಗಳಿಂದ. ಈ ಊರುಭಂಗ ಮತ್ತು ವೇಣಿ ಸಂಹಾರ ಇವೆರಡು ಹೆಸರೇ ಸೂಚಿಸುವಂತೆ, ಊರುಭಂಗ ಅಂದರೆ ಕೊನೆಗೆ ನಡೆಯುವಂಥದ್ದು, ದುರ್ಯೋಧನನ ತೊಡೆ ಮುರಿಯುವುದು, ಅದು ಕೊನೆಗೆ. ಹಾಗೆ ವೇಣಿ ಸಂಹಾರ ಅನ್ನುವುದು ಕೂಡ ದುಶ್ಯಾಸನನ್ನು ಕೊಂದು ಅವನ ರಕ್ತದಿಂದ ವೇಣಿ ಸಂಹಾರ ಅಂದರೆ ಇಲ್ಲಿ ಸಂಹಾರ ಅಲ್ಲ, ಮಾಮೂಲಿ ನಾವು ಅರ್ಥ ಅಂದರೆ ಈ ಸಂಸ್ಕೃತದಲ್ಲಿ ಸಂಹಾರ ಅಂದರೆ ಮುಡಿ ಕಟ್ಟುವುದು ಅನ್ನುವ ಅರ್ಥ ಕೂಡ ಇದೆ. ಕೃ ಅನ್ನೋ ಧಾತು, ಅದರಿಂದ ಆಹಾರ, ವಿಹಾರ, ಸಂಹಾರ ಎಲ್ಲ ಬರ್ತವೆ. ಆದ್ದರಿಂದ ವೇಣಿ ಸಂಹಾರ ಅಂದರೆ ಮುಡಿ ಕಟ್ಟುವಂಥ. ಇವು ಎರಡೂ ಕೂಡ ಮಹಾಭಾರತದಲ್ಲಿ ಕೊನೆಗೆ ಬರುವಂಥ ವಿಷಯಗಳಿವೆ. ಈ ಒಂಥರ ಶಿಖರಾಗ್ರ ಸನ್ನಿವೇಶಗಳು, ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ರಚಿತವಾದ ನಾಟಕಗಳಾದ್ದರಿಂದ ಅವುಗಳಲ್ಲಿ ಅಲ್ಲಲ್ಲಿ ಪೂರ್ವಕಥೆಯ ಸೂಚನೆ ಕೊಡಲೇಬೇಕಾಗುತ್ತೆ. ಯಾಕಂದರೆ ನೀವು ಯಾವುದೋ ಒಂದು, ಈಗ ಇಲ್ಲೂ ಕೂಡ ಅಷ್ಟು ತಾನೆ, ಗದಾ ಪರ್ವ, ಈ ಶಲ್ಯ ಪರ್ವ, ಸ್ತ್ರೀ ಪರ್ವ, ಇಂಥ ಕೆಲವು ಆ ಕೊನೆಯ ಪರ್ವಗಳಿಂದ ಕಥೆಯನ್ನು ತೆಗೆದುಕೊಂಡು ಇವನು ಬರೆದಿದ್ದಾನೆ ರನ್ನ. ಅದೇ ರೀತಿ ಊರುಭಂಗ, ವೇಣಿ ಸಂಹಾರ ಅವು ಕೂಡ ಹಾಗೆ ಕೊನೆಯ ವಿಷಯ, ಮಹಾಭಾರತದ ಕೊನೆಯಲ್ಲಿ ಬರುವಂಥದ್ದನ್ನು ತೆಗೆದುಕೊಂಡು
ಮಾಡಿರುವುದರಿಂದ ಸಾಮಾನ್ಯವಾಗಿ ಭಾರತದಲ್ಲಿ ಪ್ರಾರಂಭ ಕಾಲದಿಂದಲೂ ಪುರಾಣ ಕಾಲಕ್ಷೇಪ ಇಂಥದ್ದೆಲ್ಲ ನಡೀತಾ ಇತ್ತು. ಹೀಗಾಗಿ ನಮಗೆ ಈ ರಾಮಾಯಣ, ಮಹಾಭಾರತ, ಭಾಗವತ ಇಂಥ ಕೃತಿಗಳ ಪರಿಚಯ ಸ್ವಲ್ಪ ಮಟ್ಟಿಗೆ ಕೊನೆಗೆ ಹಳ್ಳಿಗಳಲ್ಲೂ ಕೂಡ ಆಗಿದೆ. ಆದರೂ ಕೆಲವು ಪೂರ್ವದಲ್ಲಿ ನಡೆದಂಥ ಸನ್ನಿವೇಶಗಳನ್ನು ಸೂಚನೆ ಮಾಡುವ ಅಗತ್ಯ ಅಂತೂ ಇದ್ದೇ ಇರುತ್ತೆ. ಇದನ್ನೇ ಸಿಂಹಾವಲೋಕನ ಅಂತ ಕರೆದಿದ್ದ ನಾನು. ಇದು ನೀವು ಉತ್ತರಾಮಚರಿತ್ರದಲ್ಲೂ ಇಂಥದ್ದೇ ಬರುತ್ತೆ. ಉತ್ತರಾಮಚರಿತ್ರ ಅಂದರೆ ರಾಮಾಯಣದ ಉತ್ತರ ಭಾಗ. ಅದು ಅಲ್ಲಿ ನೀವು ಹೋದಾಗ ರಾಮಾಯಣದ ಕಥೆ ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ಅಥವಾ ಅದರ ಕೆಲವು ಸನ್ನಿವೇಶಗಳು ನಮಗೆ ನೆನಪಿರ್ತವೆ. ಹೀಗಾಗಿ ಈ ಸನ್ನಿವೇಶಗಳನ್ನು ತೋರಿಸುವುದಕ್ಕೋಸ್ಕರ ಭವಭೂತಿ ಏನು ಮಾಡಿದ್ದಾನೆ, ಉತ್ತರಾಮಚರಿತ್ರದಲ್ಲೂ ಒಂದು ಚಿತ್ರಪಟಗಳ ಒಂದು ದರ್ಶನ ಮಾಡುವ ಹಾಗೆ ಮಾಡಿ ಒಂದೊಂದನ್ನು ತೋರಿಸ್ತಾ ರಾಮ ಹೋದಾಗ ಈ ಪೂರ್ವ ಕಥೆ ಕೂಡ ನಮಗೆ ಅದನ್ನು ತೋರಿಸಿದ ಹಾಗೆ ಆಗುತ್ತೆ. ಇಂಥದ್ದು ಒಂದು ತಂತ್ರವನ್ನು ಇದರಲ್ಲೂ ಕೂಡ ನಾವು ರಂಗನಲ್ಲಿ ನೋಡಬಹುದು. ಪ್ರಸ್ತುತ ಪದ್ಯದ ಪದ ಪ್ರಯೋಗ, ವಾಕ್ಯ ರಚನೆ, ಸಾಂದರ್ಭಿಕ ಔಚಿತ್ಯ, ರಾಜಕೀಯದ ಹಿನ್ನೆಲೆ, ಹಿಂದಿನ ಘಟನೆಗಳನ್ನು ನೆನಪಿಸುವ ಅಗತ್ಯ ಮೊದಲಾದವೆಲ್ಲ ಈ ಪದ್ಯದ ಪ್ರಾಮುಖ್ಯವನ್ನು ಎತ್ತಿ ಹಿಡಿತವೆ. ಸಾಮಾನ್ಯವಾಗಿ ಮಹಾಕವಿಗಳು ಅವರು ರಚಿಸಿದಂಥ ಆ ಕೃತಿಗಳಲ್ಲಿ ಎಲ್ಲ ಪದ್ಯಗಳು ಬಹಳಷ್ಟು ಮುಖ್ಯವಾಗಿಯೇ ಇರ್ತವೆ. ಅದರಲ್ಲೂ ನಿಮಗೆ ಪ್ರಾಚೀನ ಕಾಲದ ಈಗ ಹಳಗನ್ನಡ ಕಾವ್ಯಗಳನ್ನು ನೀವು ನೋಡಿದರೆ, ಈಗ ಪಂಪ ಮೊದಲಾದವರೆಲ್ಲ ಹಿತ ಮಿತ ಮೃದುಕ್ತಿ ವಚನಂ ಅಂತ ಹೇಳಿದ ಹಾಗೆ ಪ್ರತಿಯೊಂದು ಪದ್ಯದಲ್ಲೂ ಏನೋ ಒಂದು ವಿಶೇಷ ಇದ್ದೇ ಇರುತ್ತೆ. ಅದರಲ್ಲಿ ಕೆಲವಂತೂ ಇನ್ನೂ ವಿಶೇಷ ಜಾಸ್ತಿ ಇರುವಂಥ ಪದ್ಯಗಳಿರ್ತವೆ. ಅಂಥವುಗಳಲ್ಲಿ ಈಗ ನಾನು ಸ್ವೀಕರಿಸಿರುವಂಥ ಪದ್ಯ ಕೂಡ ಅದು ಒಂದು. ಇಲ್ಲಿ ಈ ಮೊದಲಿಂದ ಪ್ರತಿ ವಾಕ್ಯ, ಪ್ರತಿ ಪದ ನೀವು ನೋಡಿದಾಗಲೂ ಏನೋ ಒಂದು ವಿಶೇಷ ಕಂಡುಬರ್ತದೆ. ಯಮಸುತನ್ ಇಂಬು ಕೆಯ್ಯವನ್ ಯಮಗೆ ಇನ್ನುಂ ಎಂಬ ವಾಕ್ಯ ನೀವು ತೆಗೆದುಕೊಂಡರೆ ಮೊದಲನೇದು ಅದರ ರಚನೆ, ಪದಗಳ ಔಚಿತ್ಯ ಇವನ್ನೆಲ್ಲ ಗಮನಿಸಬೇಕಾಗ್ತದೆ. ಈ ಪದ್ಯದ ಸಂದರ್ಭ ಗಮನಿಸಿದಾಗ ಪ್ರಾರಂಭದಿಂದ ಕೊನೆಯವರೆಗೆ ಕವಿ ಬಳಸಿದ ಆ ಪದಗಳ ಒಂದು ಸಂಯೋಜನೆ ಹಾಗೂ ಸಾರ್ಥಕವಾದ ಅಭಿವ್ಯಕ್ತಿ ಇದನ್ನೆಲ್ಲ ನಾವು ಗಮನಿಸಬಹುದು. ಮೇಲಿನ ವಾಕ್ಯವನ್ನು ಈಗ ಯಮಸುತನ್ ಇಂಬು ಕೆಯ್ಯವನ್ ಯಮಗೆ ಇನ್ನುಂ ಇದನ್ನು ನಾವು ಗದ್ಯದಲ್ಲಿ ಅನ್ವಯಾರ್ಥ ಸಹಿತವಾಗಿ ಬರೆಯುವುದಾದರೆ ಯಮಸುತನ್ ಇನ್ನುಂ ಯಮಗೆ ಇಂಬು ಕೆಯ್ಯವನ್ ಎಂದಾಗುತ್ತದೆ. ಈಗ ಪದ್ಯದಲ್ಲಿ ವಾಕ್ಯ ರಚನೆ ಗದ್ಯಕ್ಕೆ ಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ಈಗ ಕ್ರಿಯಾಪದವನ್ನೇ ಮೊದಲು ಬಳಸುವಂಥದ್ದು ಇಂಥವೆಲ್ಲ ಇರ್ತವೆ. ಆದರೆ ಸಾಮಾನ್ಯವಾಗಿ ಈ ಪದ್ಯದಲ್ಲೂ ಕೂಡ ಪ್ರಾರಂಭದ ವಾಕ್ಯವನ್ನು ನೀವು ಉಳಿದ ವಾಕ್ಯಗಳಿಗೇನಾದರೂ ಹೋಲಿಸಿ ನೋಡಿದರೆ ಇಲ್ಲಿ ಸ್ವಲ್ಪ ಧೃತರಾಷ್ಟ್ರ ಆ ಕಡೆ ಈ ಕಡೆ ಆ ಕಡೆ ಹೇಳಿರುವಂಥದ್ದು ಗಮನಿಸ್ಬೋದು. ಬಹುಶಃ ಅಲ್ಲಿಯ ಆ ಸ್ಥಿತಿ ಧೃತರಾಷ್ಟ್ರ ಆ ದುರ್ಯೋಧನನನ್ನು ನೋಡುವ ಸ್ಥಿತಿ ಇಲ್ಲ, ಆದರೆ ಅವನು ಅಲ್ಲಿದ್ದಾನೆ ಅಂತ ಅವನು ಅದರ ಸ್ಪರ್ಶ ಅನುಭವಿಸ್ತಾ ಇದ್ದಾನೆ. ಅದರಿಂದ ಆಗಿರುವಂಥ ಗೊಂದಲ ಬಹುಶಃ ಈ ಒಂದು ಪ್ರಾರಂಭದ ವಾಕ್ಯದಲ್ಲಿ ಕಂಡುಬರ್ತದೆ ಅಂತ ಅನಿಸುತ್ತೆ. ಈಗ ಗದ್ಯದಿಂದ ಇದು ಭಿನ್ನವಾಗಿರ್ತದೆ ಅನ್ನೋದು ಒಂದು. ಇನ್ನೊಂದು, ಸಂದರ್ಭದ ಅಗತ್ಯಕ್ಕೆ ತಕ್ಕಂತೆ ಛಂದೋಬಂಧಗಳನ್ನು ಅಳವಡಿಸುವ ಅಗತ್ಯವೂ ಇದೆ. ಈಗ ಕವಿ ಹೇಳಬೇಕು ಅಂದುಕೊಂಡಿದ್ದು ಅನೇಕ ವಿಷಯಗಳನ್ನು. ಈಗ ಒಂದು ಮಗನ ಹತ್ರ ಸಂತಿಗೋಸ್ಕರ ಬೇಡಿಕೊಳ್ಳುವಂಥ ಪ್ರಸಂಗ ಬಂದಾಗ ಒಂದು 5-6 ವಿಷಯಗಳನ್ನು ಹೇಳಬೇಕಾಗ್ತದೆ.
ಅಂಥದ್ರಲ್ಲಿ ನಿಮಗೆ ಕಂದ ಪದ್ಯ ಬರೆಯೋಕ್ಕೆ ಆಗೋದಿಲ್ಲ. ಹೀಗಾಗಿ ನೀವು ಗಮನಿಸಿದರೆ ಈ ಗದಾಯುದ್ಧದಲ್ಲಿ ಈ ಪದ್ಯ ಚಂಪಕಮಾಲೆ. ಯುದ್ಧ ಪ್ರಧಾನವಾದಂಥ ಗದಾಯುದ್ಧದಲ್ಲಿ ಸರಳವಾದ ಕಂದ ಪದ್ಯಗಳನ್ನೇ ರನ್ನ ಹೆಚ್ಚಾಗಿ ಬಳಸಿರುವುದು ಒಂದು ಸೋಜಿಗ. ಇದು ಬಹಳ ಈಗ ನೀವು ಪಂಪ ಭಾರತ ನೋಡಿದರೆ ಅನೇಕ ರೀತಿಯ ಪದ್ಯಗಳು, ಎಲ್ಲ ವೃತ್ತಗಳು ಬಹಳಷ್ಟು ಬಳಸಿದ್ದಾನೆ. ಬೇರೆ ಕೃತಿಗಳಲ್ಲೂ ನೀವು ನೋಡಿದರೆ ಚಂಪು ಕಾವ್ಯಗಳಲ್ಲಿ ಅನೇಕ ತರಹದ ವೃತ್ತಗಳನ್ನು ಬಳಸುವುದನ್ನು ನೀವು ನೋಡ್ತೀರಿ. ಆದರೆ ಅದು ಯಾಕೋ ರನ್ನ ಗದಾಯುದ್ಧದಲ್ಲಿ 578 ಪದ್ಯಗಳಿವೆ. ಈ ಪದ್ಯಗಳಲ್ಲಿ 404 ಕಂದ ಪದ್ಯಗಳೇ. ಈಗ ಯುದ್ಧದ ವಿಷಯ ಹೇಳುವಾಗ ಕಂದ ಪದ್ಯ ಯಾಕೆ ಬಳಸ್ತಾನೆ ಅನ್ನೋದು ನಮಗೆ ಒಂಥರ ವಿಚಿತ್ರ ಅನಿಸ್ತದೆ. ವಿಶೇಷ ವೃತ್ತಗಳ ಸಂಖ್ಯೆ ಬಹಳ ಕಡಿಮೆ. ಈಗ ಇರುವುದರಲ್ಲಿ ಚಂಪಕಮಾಲೆ ಇದೆ, ಆಮೇಲೆ ಶಾರ್ದೂಲ ಮತ್ತೇವ ಇಂಥವು ಖ್ಯಾತ ಕರ್ನಾಟಕಂ ಅಂತ ನಾವೇನು ಹೇಳ್ತೀವಿ ಅಂಥವು ಮಾತ್ರ ಕೆಲವು ಅಲ್ಲಲ್ಲಿ ಬಳಸ್ತಾ ಬಂದಿದ್ದಾನೆ. ಆದರೆ ವಿಶೇಷ ವೃತ್ತಗಳು ಈಗ ಇವನಲ್ಲಿ ಪಂಪನಲ್ಲಿ ಬಹಳಷ್ಟು ಸಿಗ್ತವೆ ನಿಮಗೆ. ಆದರೆ ಇಲ್ಲಿ ಮಲ್ಲಿಕಾಮಾಲೆ ಅಂಥವೆಲ್ಲ ಎಲ್ಲೂ ಸಿಗೋದಿಲ್ಲ. ಕೇವಲ ಒಂದು 4-5 ವಿಶೇಷ ವೃತ್ತಗಳನ್ನು ಬಳಸ್ತಾನೆ. ಹೀಗಾಗಿ ಈಗ ಇಲ್ಲೂ ಕೂಡ ಈಗ ಪ್ರಸ್ತುತ ಈಗ ನಾವು ತಗೊಂಡ್ರೆ 3ನೇ ಆಶ್ವಾಸ, ನಾವು ಈ ತೃತೀಯ ಆಶ್ವಾಸದ 86 ಪದ್ಯಗಳಲ್ಲಿ ಚಂಪಕಮಾಲೆ ಮುಂತಾದ ವೃತ್ತಗಳು 22 ಮಾತ್ರ ಇದೆ. ಉಳಿದುವೆಲ್ಲ ಕಂದ ಪದ್ಯಗಳು ಮತ್ತು ಗದ್ಯ ಭಾಗಗಳು. ನೀವು ಈಗ ಇದು ಕೊನೆಯ ಪದ್ಯ, ಕೊನೆಯದಂದರೆ ಕೊನೆಯಲ್ಲಿ ಅವನು ಸಾಹಸ ಭೀಮನ ಬಗ್ಗೆ ಒಂದು ಪದ್ಯ ಇದೆ. ಅದಕ್ಕಿಂತ ಮುಂಚೆ ಈ ಪದ್ಯ ಬರ್ತದೆ 85, ಒಟ್ಟು 86 ಪದ್ಯಗಳು. ಇದರ ಹಿಂದೆ ನೀವು ಒಂದು 20-30 ಪದ್ಯಗಳು ನೋಡಿ, ಕೇವಲ 1-2 ವೃತ್ತಗಳು ಮಾತ್ರ ಕಾಣ್ತವೆ. ಇನ್ನು ಉಳಿದೆಲ್ಲ ಕಂದ ಪದ್ಯಗಳು, ಆಮೇಲೆ ವಚನ. ಹೀಗೆ ಇದು ಹೀಗೆ ನೋಡಿದಾಗ ಈ ಪದ್ಯದ ಒಂದು ಪ್ರಾಮುಖ್ಯ ಕೂಡ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ಅನೇಕ ಸಾಮಾನ್ಯವಾಗಿ ಸರಳವಾಗಿ ಹೇಳ್ಕೊಂಡು ಬಂದಿರುವಂಥ ಒಂದು ಕರುಣರಸ ಜಾಸ್ತಿ. ಧೃತರಾಷ್ಟ್ರ ಗಾಂಧಾರಿ ಬಂದ ಮೇಲೆ ತನ್ನ ಮಗನ ಒಬ್ಬನೇ ಉಳಿದಿರುವಾಗ ಅಲ್ಲಿ ಒಂದು ರೀತಿಯಲ್ಲಿ ಕರುಣರಸ ಜಾಸ್ತಿ. ಆದ್ದರಿಂದ ಅದಕ್ಕೆ ಕಂದ ಪದ್ಯ ಬಹಳ ಒಳ್ಳೆಯ ಒಂದು ಪದ್ಯ. ಅದು ಇಲ್ಲಿಗೆ ಬಂದಾಗ ವಿಷಯಗಳು ಹೆಚ್ಚಾಗಿ ಹೇಳಬೇಕಾದಂಥ ಒಂದು ಅಗತ್ಯ ಬಂತು. ಈ ಕಾರಣದಿಂದ ಅವನು ಚಂಪಕಮಾಲೆ ಬಳಸಿದ್ದಾನೆ. ಈ ಅಕ್ಷರ ವೃತ್ತಗಳು ಬಳಸಿದಾಗೆಲ್ಲ ಏನೋ ಒಂದು ವಿಶೇಷ ಇರುತ್ತೆ. ಇದೊಂದು ನಾನಂತೂ ಈಗ ಪಂಪ ಭಾರತ ಆಗಲಿ ಎಲ್ಲ ಈ ನಮ್ಮ ಹಳಗನ್ನಡ ಕಾವ್ಯಗಳನ್ನು ನೋಡಿದಾಗ ಎಲ್ಲೆಲ್ಲಿ ಯಾವ ಪದ್ಯ ಬರುತ್ತೆ ಅಂತ ನೋಡಿದರೆ, ಮೊದಲನೇದಾಗಿ ಮಲ್ಲಿಕಾಮಾಲೆ ಬಂದಾಗ ಅದಕ್ಕೆ ಪಂಪ ಭಾರತದಲ್ಲಿ ಏನೋ ಒಂದು ವಿಶೇಷ ಇದೆ. ಹಾಗೇನೆ ಯಾವುದಾದ್ರೂ ಒಂದು ಮತ್ತೆ ಶಾರ್ದೂಲ ಇಂಥವು ಸರಗ್ದರೆ ಮಹಾಸರಗ್ದರೆ ಇಂಥವು ಬಂದಾಗ ಏನೋ ಒಂದು ವಿಶೇಷ ಇರುತ್ತೆ. ನೀವು ಅದನ್ನು ಗಮನಿಸಬೇಕು. ಏನಿಲ್ಲದೆ ಒಂಥರ ಏನು ಒಣ ವಿಷಯಗಳನ್ನು ಹೇಳುವಾಗ ವಚನ ಬಳಸುವಂಥದ್ದು, ಇಲ್ಲದಿದ್ದರೆ ಬೇರೆ ಬೇರೆ ತರಹದ ಪದ್ಯಗಳನ್ನು ಬಳಸುವುದು. ಇದೆಲ್ಲ ಈ ಪದ್ಯವನ್ನು ಕೂಡ ಬಳಸುವುದಕ್ಕೆ ಒಂದು ಕಾರಣ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಪದ್ಯದ ಮೊದಲನೆಯ ವಿಷಯ ಏನಪ್ಪ ಅಂದರೆ, ಯಮಸುತನಾದ ಧರ್ಮರಾಯ ಈಗಲೂ ಕೂಡ ಧೃತರಾಷ್ಟ್ರನಿಗೆ ಸಮಾಧಾನ ನೀಡುವ ಅವಕಾಶ ಇದೆ ಎಂಬುದು. ಯಮಸುತನ್ ಎಂದು ಹೇಳಿದಾಗಲೇ ನಿಮಗೆ ಧರ್ಮರಾಯನಿಗೆ ಅನೇಕ ಸಲ ಧರ್ಮರಾಯ ಅಂತಾನೆ ಬಳಸ್ತಾರೆ. ಆಮೇಲೆ ಅರಮಗನ್ ಅಂತ, ಅರಮ್ ಅನ್ನೋದು ಈಗ ಬಳಕೆಯಲ್ಲಿ ಇಲ್ಲ, ತಮಿಳಿನಲ್ಲಿ ಇವತ್ತಿಗೂ ಇದೆ. ಅರಮ್ ಅಂದರೆ ಧರ್ಮ ಅಂತ, ಅರಮಗನ್ ಅಂದರೆ ಧರ್ಮಸುತ ಅಂದರೆ ಯಮಧರ್ಮರಾಜನ ಸುತ ಅಂತ. ಅಂಥವು ಕೆಲವು ಕಡೆ ಬಳಕೆ ಆಗಿವೆ. ಆದರೆ ಇಲ್ಲಿ ಬಳಸಬೇಕಾಗಿರುವುದು ಯಮಸುತನ್ ಅನ್ನುವುದೇ ಅದು ಸರಿಯಾದಂಥ ಒಂದು ಮಾತು. ಇದು ಯಮಸುತನ್ ಅಂತ ಪಾಂಡವ ಅಗ್ರಜನನ್ನು ಕುರಿತು ಮೊದಲು ಸ್ಮರಿಸಿರುವುದು ಅರ್ಥಪೂರ್ಣವಾಗಿದೆ.
ಯಾಕಂದ್ರೆ ಈ ಪದ್ಯದ ಸಂದರ್ಭವನ್ನು ಗಮನಿಸಿದಾಗ ಯಮನ ಪಾತ್ರ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಈಗಾಗಲೇ ಯಮ ದುರ್ಯೋಧನ ಎಲ್ಲ ಸೋದರರನ್ನ, ಸುತ, ಕರ್ಣ ಎಲ್ಲರನ್ನು ತಗೊಂಡು ಹೋಗ್ತಾಗಿದ್ದಾನೆ. ಹೀಗಾಗಿ ಈ ಯಮಸುತನು ಏನಾದರೂ ಸ್ವಲ್ಪ ಸಮಾಧಾನ ಪಟ್ಟರೆ ಕೊನೆಯ ಪಕ್ಷ ದುರ್ಯೋಧನ ಆದರೂ ಉಳಿತಾನೋ ಏನೋ ಅನ್ನುವಂಥ ಒಂದು ಅಭಿಪ್ರಾಯ ಧೃತರಾಷ್ಟ್ರನಿಗೆ ಇರಬಹುದು. ಹೀಗಾಗಿ ಇದು ಅವನ ಮಾತುಗಳಿವು. ಅವನು ಹೇಳ್ತಾ ಇರೋದು ಇದು ಏನಂತ ಹೇಳ್ತಾ ಇದ್ದಾನೆಂದರೆ, ಈ ಯಮಸುತನು ಅವನು ಏನಾದರೂ ಇಂಬು ಕೈವನ್, ಅವನು ಸಮಾಧಾನ ಮಾಡ್ತಾನೆ. ಇಂಬು ಅನ್ನುವಂಥ ಪದ ಬಳಸ್ತಾನೆ. ಈಗ ಇದನ್ನ ನೀವು ನೋಡಿದಾಗಲೇ ಈಗ ಧೃತರಾಷ್ಟ್ರ ಇಲ್ಲಿಗೆ ಬಂದಂಥ ಸಂದರ್ಭ ನೀವು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಗಾಂಧಾರಿ ಧೃತರಾಷ್ಟ್ರ ಬರುವಂಥ ಪ್ರಸಂಗ ಇದೆಯಲ್ಲ ರಣರಂಗಕ್ಕೆ, ಇದು ಮಹಾಭಾರತದಲ್ಲಿ ಈ ಸಂದರ್ಭದಲ್ಲಿ ಇಲ್ಲ. ಇದು ಒಂದು ಪುಸ್ತಕದಲ್ಲಿ ಅವ್ರು ಬರೋದಿಲ್ಲ ಅಂತ ಬರೆದಿದ್ದಾರೆ, ಆದರೆ ಬರೋದಿಲ್ಲ ಅಲ್ಲ, ಅವನು ಬರ್ತಾರೆ. ಆದರೆ ಎಲ್ಲಿ ಬರ್ತಾರೆ ಅಂದರೆ ಸ್ತ್ರೀ ಪರ್ವದಲ್ಲಿ. ವ್ಯಾಸನ ಮಹಾಭಾರತದಲ್ಲಿ ಗಾಂಧಾರಿ, ಧೃತರಾಷ್ಟ್ರ, ಆಮೇಲೆ ಈ ವಿಧವೆಯರಾದ ಸ್ತ್ರೀಯರೆಲ್ಲ ಕುಂತಿ ಸಮೇತವಾಗಿ ಎಲ್ಲರೂ ರಣರಂಗಕ್ಕೆ ಬರ್ತಾರೆ ಸ್ತ್ರೀ ಪರ್ವದಲ್ಲಿ. ಆಗ ಈಗ ದುರ್ಯೋಧನೂ ಸೇರಿದಂತೆ ಎಲ್ಲರೂ ಸತ್ತೋಗಿರ್ತಾರೆ. ಅದು ವ್ಯಾಸ ಮಹಾಭಾರತದಲ್ಲಿ ಹಾಗೆ. ಆ ಸ್ತ್ರೀ ಪರ್ವ ಅನ್ನೋದು ಪೂರ್ತಿ ಏನಪ್ಪ ಅಂದರೆ ಎಲ್ಲ ಹೆಂಗಸರು ಅಳುವಂಥದ್ದು, ಸುಮ್ಮನೆ ಅಳ್ತಾ ಇರ್ತಾರೆ. ಒಬ್ಬೊಬ್ಬರನ್ನ ನೋಡಿಬಿಟ್ಟು ಆ ಹೆಣಗಳನ್ನು ನೋಡಿ ಅಳುವಂಥದ್ದೇ ಸ್ತ್ರೀ ಪರ್ವ, ಅದು ಪೂರ್ತಿ. ಇದನ್ನ ಬದಲಾಯಿಸಿದವರು ಯಾರಪ್ಪ ಅಂದರೆ ನಮಗೆ ಊರುಭಂಗದ ಭಾಸ ಮತ್ತು ವೇಣಿ ಸಂಹಾರದ ಭಟ್ಟನಾರಾಯಣ. ಅವರು ತಮ್ಮ ನಾಟಕಕ್ಕೋಸ್ಕರ ಇದನ್ನು ಬದಲಾಯಿಸಿದ್ದಾರೆ. ಯಾಕಂದರೆ ಸ್ತ್ರೀ ಪರ್ವ ಅದರ ವಿಷಯ ಅಲ್ಲ. ಈಗ ಊರುಭಂಗ ಮತ್ತು ವೇಣಿ ಸಂಹಾರದಲ್ಲಿ ಸ್ತ್ರೀ ಪರ್ವದ ವಿಷಯ ಬರುವುದಿಲ್ಲ. ಯಾಕಂದರೆ ಅಲ್ಲಿಗೆ ಎಲ್ಲರೂ ಸತ್ತೋಗಿರ್ತಾರೆ. ಆದರೆ ಅವರು ಬರಬೇಕಾದರೆ ಅವರನ್ನು ಇಲ್ಲಿಗೆ ಬರಮಾಡ್ಕೋಬೇಕು. ಹೀಗಾಗಿ ಊರುಭಂಗದಲ್ಲಿ ಮತ್ತು ವೇಣಿ ಸಂಹಾರದಲ್ಲಿ ಏನು ಮಾಡ್ತಾರೆ ಅಂದರೆ ದುರ್ಯೋಧನನ್ನು ನೋಡೋದಕ್ಕೆ ಧೃತರಾಷ್ಟ್ರ, ಗಾಂಧಾರಿ ಬರ್ತಾರೆ. ಊರುಭಂಗದಲ್ಲಿ ಊರುಭಂಗ ಆದ್ದರಿಂದ ಊರುಭಂಗ ಆದ ಮೇಲೆ ಧೃತರಾಷ್ಟ್ರ, ಗಾಂಧಾರಿ ಬರ್ತಾರೆ. ಇದು ಅಲ್ಲಿರುವಂಥದ್ದು. ವೇಣಿ ಸಂಹಾರದಲ್ಲಿ ಕರ್ಣನು ಸಾಯುವ ಮೊದಲೇ ಬರ್ತಾರೆ. ಬಂದು ಆಮೇಲೆ ಸ್ವಲ್ಪ ಹೊತ್ತಿನಲ್ಲೇ ಕರ್ಣ ಸಾಯ್ತಾನೆ. ಆದರೆ ಕರ್ಣ ಸಾಯುವ ಮೊದಲೇ ಬರ್ತಾರೆ. ಈ ಕರ್ಣನ ಸಾವಿನಿಂದ ಮೂರ್ಛೆಗೊಂಡಿದ್ದ ದುರ್ಯೋಧನನ್ನ ಸಂತೈಸಲು ಅವನ ತಾಯಿ ತಂದೆಯರು ಬರುವ ಹಾಗೆ ಇಲ್ಲಿ ನಮ್ಮ ಗದಾಯುದ್ಧದಲ್ಲಿ ಅದು ಇಲ್ಲಿ ಬರ್ತದೆ. ಈ ಭಾಸನಲ್ಲಿ ಬಿಟ್ಟು ಇನ್ನು ಮೂವರಲ್ಲಿಯೂ ಧೃತರಾಷ್ಟ್ರನ ಆಗಮನ ಯಾಕಪ್ಪ ಅಂದರೆ ತನ್ನ ಮಗನಿಗೆ ಬುದ್ಧಿ ಹೇಳಿ ಸಂಧಿಗೆ ಒಪ್ಪಿಸಲು ಯತ್ನಿಸುವುದಕ್ಕೆ. ಭಾಸನಲ್ಲಿ ಯಾಕೆ ಊರುಭಂಗ ಮುಗಿದೋಯ್ತು, ಎಲ್ಲ ಆಯ್ತಲ್ಲ, ಇನ್ನೇನು ಆಮೇಲೆ ಸಂಧಿ ಮಾಡೋದಂಥದ್ದು. ಹೀಗಾಗಿ ಇನ್ನು ಬೇರೆ ಈಗ ವೇಣಿ ಸಂಹಾರದಲ್ಲಾಗಲಿ, ಆಮೇಲೆ ಪಂಪಭಾರತದಲ್ಲಿ, ಮತ್ತು ನಮ್ಮ ಗದಾಯುದ್ಧದಲ್ಲಿ ಇದರಲ್ಲೆಲ್ಲ ಸಂಧಿಗೆ ಒಪ್ಪಿಸುವಂಥ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತೆ. ಇದೆಲ್ಲ ಮಾಡಲು ಅಂದರೆ ಇದೆಲ್ಲ ಮಾಡಬೇಕಾದ್ರೆ ಮೊದಲು ಯಾರನ್ನು ನೆನಪಿಸ್ಕೋಬೇಕಂದ್ರೆ ಯಮನನ್ನು. ಯಮ ತಾನೇ ಎಲ್ಲರನ್ನು ಸಾಯಿಸಿಬಿಟ್ಟಿದ್ದಾನೆ. ಈಗ ಉಳಿದವನು ದುರ್ಯೋಧನ ಒಬ್ಬ. ಇನ್ನು ಭೀಷ್ಮ ಸತ್ತಂತೇನೆ ಬಿದ್ದಿದ್ದಾನೆ. ಈಗ ಸಂಧಿಯಿಂದ ಯುದ್ಧವನ್ನು ನಿಲ್ಲಿಸಲು ಅವಕಾಶ ಇರುವುದು ಯಮ ಸುತನಿಂದ ಮಾತ್ರ. ಹೀಗಾಗಿ ಈ ಅವಕಾಶವನ್ನು ಕಳೆದುಕೊಂಡ ಮೇಲೆ ಧೃತರಾಷ್ಟ್ರ ಇನ್ನೇನು ಮಾಡ್ತಾನೆ, ತನ್ನ ಮಗನನ್ನು ಭೀಷ್ಮನ ಹತ್ರ ಕಳಿಸ್ತಾನೆ. ಕೊನೆಗೆ ಭೀಷ್ಮ ಹೇಳಿದ್ರಾದರೂ ಅವನೇನಾದರೂ ಕೇಳ್ತಾನೋ ಏನೋ.
ಹೀಗಾಗಿ ಯಮಸುತನ್ ಅನ್ನುವಂಥದ್ರಲ್ಲಿ ಇಷ್ಟು ಅರ್ಥ ಅಡಗಿದೆ. ಆಮೇಲೆ ಇಂಬುಕೈವನ್ ಅಂತ, ಈ ಯಮಸುತನು ಇಂಬುಕೈವನ್. ಇಂಬು ಅನ್ನುವ ಪದ ಅದಕ್ಕೆ ಅನೇಕ ಅರ್ಥಗಳಿವೆ. ಸಾಮಾನ್ಯವಾಗಿ ಇಂಬು ಅಂದರೆ ಒಂದು ಆಶ್ರಯ, ಎಡೆ ಕೊಡುವಂಥದ್ದು, ಅಂದರೆ ಅವಕಾಶ ಕೊಡುವಂಥದ್ದು ಅಂತ. ಅಂದರೆ ಇಂಬುಕೈವನ್ ಅಂದರೆ ಯಮಸುತ ಒಂದು ಅವಕಾಶ ನಮಗೆ ಕೊಡ್ತಾನೆ, ಅದಕ್ಕೆ ಸಂತೋಷ ಅನ್ನುವ ಅರ್ಥನೂ ಇದೆ. ಹೀಗಾಗಿ ಏನಾಗುತ್ತೆ, ಧರ್ಮರಾಯ ಅಥವಾ ಯಮಸುತ ನಮಗೆ ಸಂತೋಷ ಉಂಟು ಮಾಡುವ ಒಂದು ಅವಕಾಶ ಇದೆ ಅಂತ ಹೇಳಿ ಧೃತರಾಷ್ಟ್ರ ಪಾಪ ಏನೋ ನಂಬಿ ಅವನಿಗೆ ಹೇಳ್ತಾ ಇದ್ದಾನೆ. ಹೀಗಾಗಿ ಆ ಇಂಬು ಅನ್ನುವ ಪದ ಕೂಡ ಇಂಬು ಕೈವನ್, ಸಂತೋಷಪಡಿಸ್ತಾನೆ, ಒಂದು ಅವಕಾಶ ಕೊಡ್ತಾನೆ ನಮಗೆ ಅಂತ ಹೇಳಿ. ಯಾರಿಗೆ? ಯಮಗೆ. ಈ ಯಮಗೆ ಅನ್ನುವ ಪದ ತುಂಬ ಇದೆ. ಈಗ ಇದರ ಬಗ್ಗೆ ವ್ಯಾಖ್ಯಾನ ಬರೆದಂಥ ಸುಬ್ರಾಯ ಭಟ್ ಅವರು ನಮಗೆ ಅಂತ ಅರ್ಥ ಕೊಟ್ಟಿದ್ದಾರೆ. ಈಗ ನಮಗೆ ಪ್ರಾಚೀನ ಒಂದು ಭಾಷೆಯಲ್ಲಿ ಹಳಗನ್ನಡದಲ್ಲಿ ಈಗ ನಾನ್ ಅನ್ನುವಂಥದ್ದು ಇದೆ, ಆನ್ ಅಂತ. ಈ ಆನ್ ಅನ್ನುವುದು ವಿಭಕ್ತಿ ರೂಪದಲ್ಲಿ ನಮಗೆ ಆಗುತ್ತೆ, ನನಗೆ ಆಗುತ್ತೆ, ಅಥವಾ ನಂಗೆ ಅಂತ ಆಗುತ್ತೆ, ಎನಗೆ ಆಗುತ್ತೆ. ಯಮಗೆ ಅಂದಾಗ ಏನದು? ಯಮಗೆ. ಈಗ ಯಮಗೆ ಅಂದರೆ ನಮಗೆ ಕನ್ನಡದಲ್ಲಿ ಏನಾಗತ್ತೆ ಅಂದರೆ, ನೀವು ಒಬ್ಬರನ್ನು ಸೇರಿಸ್ಕೊಂಡು ಹೇಳಿದಾಗಲೂ ನಾವು ಹೋಗೋಣ ಅಂದರೆ ಎಲ್ಲರೂ ಹೋಗೋಣ ಅಂತ, ನಾವೆಲ್ಲರೂ. ನಾವು ಹೋಗ್ತೀವಿ ಅಂದಾಗ ನಾವು ಮಾತ್ರ ಅಂದಾಗ. ಈಗ ಯಮಗೆ ಅನ್ನೋಕ್ಕೆ ಏನರ್ಥ? ಯಮಗೆ ಅಂದರೆ ಬಹುಶಃ ರಾಯಲ್ ವಿ, ಅಂದರೆ ಒಬ್ಬ ರಾಜನಾಗಿ ಮಹಾರಾಜನಾಗಿ ನಮಗೆ ಸಂತೋಷ ಉಂಟು ಮಾಡುತ್ತಾನೆ. ಒಂದು ವೇಳೆ ಅದಕ್ಕೆ ನಮಗೆ ಅಂತ ದುರ್ಯೋಧನನ್ನು ಸೇರಿಸಿ ಹೇಳ್ತಾ ಇದ್ದಾನ ಅಂದರೆ ಅಲ್ಲಿ ನಮಗೆ ಅಂತ ಹೇಳಬೇಕಾಗಿತ್ತು. ಆದರೆ ಯಮಗೆ ಅಂತ ಹೇಳಿದಾಗ ನಾನು ಅಂದ್ಕೊಂಡಿರೋದು, ಅವನು ನಮಗೆ ಅಂದರೆ ನಾವು ಒಂಥರ ಧೃತರಾಷ್ಟ್ರ ಇನ್ನೂ ಅವನೇ ಮಹಾರಾಜ, ನ್ಯಾಯವಾಗಿ ಅವನೇ ಮಹಾರಾಜ. ದುರ್ಯೋಧನ ಅವನು ಪಾಲಿಸ್ತಾ ಇದ್ದಾನೆ ಅವನ ಹೆಸರಲ್ಲಿ, ಧೃತರಾಷ್ಟ್ರನ ಹೆಸರಲ್ಲಿ. ಹೀಗಾಗಿ ಯಮಗೆ ಅವನು ಇಂಬು ಕೈವನ್, ಯಮಗೆ ಇಂಬು ಅವನು ಸಂತೋಷ ಉಂಟು ಮಾಡ್ತಾನೆ. ಈಗ ಸಂಧಿ ಆಗಬೇಕಾಗಿರೋದು ಯಾರಿಗೆ ಅಂದರೆ ಇಲ್ಲಿ ಧರ್ಮರಾಯನಿಗೆ ಮತ್ತು ಧೃತರಾಷ್ಟ್ರನ ನಡುವೆ ಆಗಬೇಕು ಸಂಧಿ. ಹೀಗಾಗಿ ನನಗೆ ಅವನು ಯಮಸುತ ಅವನು ಏನೋ ನನಗೆ ಒಂದು ಸಮಾಧಾನ ಮಾಡ್ತಾನೆ, ನನಗೆ ಸಂತೋಷ ಉಂಟು ಮಾಡ್ತಾನೆ, ನಮಗೆ ಒಳ್ಳೆಯದಾಗತ್ತೆ ಅನ್ನುವ ಅಭಿಪ್ರಾಯ ಈ ವಾಕ್ಯದಲ್ಲಿ ಗೊತ್ತಾಗ್ತದೆ. ಇನ್ನು ತುಂಬ ಕೊನೆಗೆ ಬರುವಂಥದ್ದು. ಈಗ ಇದು ನ್ಯಾಯವಾಗಿ ಯಮಸುತನ್ ಇನ್ನೊಮ್ಮೆ ಅನ್ನೋದು ಸಮುಚ್ಚಯ ಅಂತಾರೆ ಸಂಸ್ಕೃತ ವ್ಯಾಕರಣದಲ್ಲಿ. ಸಮುಚ್ಚಯ ಅಂದರೆ ಇನ್ನೊಮ್ಮೆ ಅನ್ನೋದಕ್ಕೆ ಇನ್ನೂ ಅಂದರೆ ಈಗಲೂ, ಅಂದರೆ ಇಷ್ಟೆಲ್ಲ ಆಗಿದೆ, ಈಗಲೂ ಕೂಡ ಒಂದು ಅವಕಾಶ ಇದೆ ಅಂತ ಹೇಳಿ ದುರ್ಯೋಧನಿಗೆ ಹೇಳ್ತಾ ಇರುವಂಥದ್ದು. ನೋಡಿ, ಒಂದು ಇನ್ನೂ ಅನ್ನೋದಕ್ಕೂ ಇನ್ನೊಮ್ಮೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೀಗಾಗಿ ಅವನು ಇಲ್ಲಿ ಬಳಸ್ತಾ ಇರೋದು ಇನ್ನೊಮ್ಮಂತ. ಹೀಗೆ ಬಳಸಿದಾಗ ಇನ್ನೂ ಒಂದು ಅವಕಾಶ ಇದೆ, ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಅನ್ನುವಂಥದ್ದನ್ನು ಇವನು ಧೃತರಾಷ್ಟ್ರ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಈಗ ಅವನು ಒಂದು ವೇಳೆ ಯಮಸುತ ಒಪ್ಪಿದ್ರೆ ಯಮನೂ ಒಪ್ಪಿದಂತೆ ಅಂತ ಅವನು ಒಂದು ವೇಳೆ ಒಪ್ಪಿದ್ರೆ ಅವನ ತಂದೆ ತಾನೇ ಯಮ, ಆದ್ದರಿಂದ ಬಹುಶಃ ಅವನು ಒಪ್ಪಿ ದುರ್ಯೋಧನ ಉಳಿಸ್ಬೋದು ಅಂತ ಬಹುಶಃ ಪಾಪ ಈ ಧೃತರಾಷ್ಟ್ರ ನಂಬಿದ್ದಾನೆ ಅಂತ ಅನಿಸುತ್ತೆ. ಆದರೆ
ಧರ್ಮರಾಯನ ಮಾತನ್ನು ಭೀಷ್ಮನ ಮಾತನ್ನು ಒಪ್ಪಿ ಸಂಧಿ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ ಎಂದು ಪ್ರಥಮಾಶ್ವಾಸದಲ್ಲೇ ಭೀಮ ಸ್ಪಷ್ಟಪಡಿಸ್ತಾನೆ. ಈಗ ಇವಳು ದ್ರೌಪದಿ ಆತಂಕ ಪಡ್ತಾ ಇರ್ತಾಳೆ, ಇದು ಏನಾದರೂ ಸಂಧಿ ಆಗಿಬಿಟ್ರೆ ಏನು ಮಾಡೋದು ಅನ್ನೋತ. ಆವಾಗ ಭೀಮ ಒಂದು ಮಾತು ಹೇಳ್ತಾನೆ, ಅರನ ಮಗಂ ಪ್ರಾರ್ಥಿಸೆ ಬಾಂದೊರೆಯ ಮಗಂ ಮಾಡೇ. ಒಬ್ಬ ಅರನ ಮಗನ್, ಅವನು ಧರ್ಮರಾಯ, ಇನ್ನೊಬ್ಬ ಬಾಂದೊರೆಯ ಮಗನ್ ಅಂದರೆ ಭೀಷ್ಮ ಅಂದರೆ ಗಂಗೆಯ ಪುತ್ರ ಮಾಡೇ. ಸಂಧಿಯಾದಪದಿನಿತು ಮರುಗದಿರು ಅಣ್ಣನ ಮಾತನ್ ಪೆರಗಿಕ್ಕುವೆನ್ ಅಜ್ಜನಿರ್ದು ಮಾಡ್ಬೊಡಮಿಯನ್. ನೀನು ನಾನು ತಂದೆ ಧರ್ಮರಾಯ ಹೇಳಿದ್ರು ನಾನು ಕೇಳೋದಿಲ್ಲ, ಭೀಷ್ಮ ಹೇಳಿದ್ರು ನಾನು ಕೇಳೋದಿಲ್ಲ ಅಂತ ಭೀಮ ಸ್ಪಷ್ಟ ಮಾಡ್ತಾನೆ. ಹೀಗಾಗಿ ಧೃತರಾಷ್ಟ್ರನ ಹೇಳಿಕೆ ವ್ಯರ್ಥನೇ, ಮೊದಲೇ ಇವನು ಸ್ಪಷ್ಟಪಡಿಸ್ಬಿಟ್ಟಿದ್ದಾನೆ. ಆದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಧೃತರಾಷ್ಟ್ರ ಮಾಡ್ತಾ ಇದ್ದಾನೆ. ಅವನ ಎರಡನೆಯ ಒಂದು ಹೇಳಿಕೆ ಏನಪ್ಪ ಅಂದರೆ, ಒಡಂಬಡು ಕಂದ. ಈಗ ಒಂದು ಮಾತು ಹೇಳಿಬಿಟ್ಟು ಧರ್ಮರಾಯ ಏನೋ ಒಂದು ಮಾಡಿ ಅವನು ಒಪ್ಕೊಳ್ತಾನೆ, ನಮ್ಗೇನೋ ಒಂದು ಒಳ್ಳೇದಾಗುತ್ತೆ, ಒಡಂಬಡು ಕಂದ. ಇವಾಗ ಕಂದ ಅನ್ನುವಂಥ ಆ ಪದನೇ ಅಲ್ಲಿ ತುಂಬ ಮಹತ್ವದ ಉಂಟು. ಅಂದರೆ ಅದರಲ್ಲಿ ಒಂಥರ ಧೃತರಾಷ್ಟ್ರನ ವಾತ್ಸಲ್ಯ, ಇಂಥವು ಮಗು ಕಂದ ಈ ಥರ ಬಳಸುವಂಥ ಒಂದು ಸಂದರ್ಭ ಇದೆಯಲ್ಲ, ಅದನ್ನು ನಾವು ಗಮನಿಸಬೇಕಾಗ್ತದೆ. ಈ ಧೃತರಾಷ್ಟ್ರನ ವಾತ್ಸಲ್ಯ, ಆಮೇಲೆ ಈ 100 ಜನ ಮಕ್ಕಳಲ್ಲಿ ದೊಡ್ಡವನಾದಂಥ ದುರ್ಯೋಧನನ್ನ ಮಗುವಿನಂತೆ ಪ್ರೀತಿಸುವಂಥ ರೀತಿ, ಇದೆಲ್ಲ ಒಂದು ಇಡೀ ಮಹಾಭಾರತದಲ್ಲೇ ಇದೊಂದು ನಮಗೆ ಗೊತ್ತಿರುವಂಥ ವಿಷಯ. ಹೀಗಾಗಿ ಈ ಪದ್ಯದಲ್ಲಿ ನನ್ನ ಬೇಡ್ಕೊಳ್ತಾನೆ ಪುತ್ರ, ಈಗ ಮಗನನ್ನು. ಇಂಥ ಸಂದರ್ಭದಲ್ಲಿ ಅವನು ಕಂದ ಅಂತ ಬಳಸು. ಇದು ಇಲ್ಲಿ ಮಾತ್ರ ಅಲ್ಲ, ಇದೇ ಸಂದರ್ಭದಲ್ಲೇ ಗಾಂಧಾರಿ ಧೃತರಾಷ್ಟ್ರ ಬಂದಾಗ ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ದುರ್ಯೋಧನ ಒಂದು ವೇಳೆ ಗಾಂಧಾರಿ ಕೇಳಿದರೆ ತಾನು ಮರುಮಾತು ಕೊಡುವುದು ಹೇಗೆ ಎಂದು ಹೇಳುವ ಸಂದರ್ಭದಲ್ಲಿ ಇಲ್ಲೇ ತೃತೀಯಾಶ್ವಾಸದಲ್ಲಿ ಸ್ವಲ್ಪ ಮುಂಚೆ ಬರುತ್ತೆ. ಅಲ್ಲಿ ಕಂದ ನಿಜ ಅನುಜರು ಎಲ್ಲಿದ ಎಂದು ಎನ್ನನ್ ಜನನಿ ಬಂದು ಬೆಸಗೊಂಡೆಡೆ. ಗಾಂಧಾರಿ ಕೂಡ ಹೀಗೇ ಸಂಬೋಧಿಸ್ತಾಳೆ ಅಂತ ಹೇಳಿ ದುರ್ಯೋಧನ ಅವನು ಹೇಳ್ತಾನೆ, ಓ ಕಂದ, ಇನ್ನು ಎಲ್ಲ ನಿಮ್ಮ ತಮ್ಮಂದಿರೆಲ್ಲ ಎಲ್ಲಪ್ಪ ಅಂತ ಹೇಳಿ ಅವ್ರು ಏನಾದರೂ ಕೇಳಿದ್ರೆ ನಾನು ಏನಂತ ಹೇಳಲಿ ಅಂತ ಅಲ್ಲೂ ಕೂಡ ಕಂದ ಅಂತ ಬಳಸ್ತಾರೆ. ಹೀಗಾಗಿ ಗಾಂಧಾರಿ ಹಾಗೂ ಧೃತರಾಷ್ಟ್ರ ವಾತ್ಸಲ್ಯದಿಂದ ಕಂದ ಎಂದು ಕರೆಯುತ್ತಿದ್ದುದು ಇಲ್ಲಿ ಸೂಚಿತವಾಗಿದೆ. ಪ್ರಸ್ತುತ ಪದ್ಯದ ಸಂದರ್ಭದಲ್ಲಿ ಈ ರೀತಿಯ ಸಂಬೋಧನೆಯನ್ನು ಇದು ಅಪೇಕ್ಷಿಸುತ್ತದೆ. ಯಾಕಂದರೆ ಒಡಂಬಡು ಅಂತ ಹೇಳ್ತಾ ಇದ್ದಾನಲ್ಲ, ಇದಕ್ಕೆಲ್ಲ ಒಪ್ಕೋಪ್ಪ, ನಾನು ಹೇಳ್ತಾ ಇದ್ದೀನಲ್ಲ ಇದನ್ನು ಒಪ್ಕೊ, ನೀನು ಅದನ್ನು ನೀನು ಒಪ್ಕೊಂಡ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆಮೇಲೆ ಏನಂತ ಹೇಳ್ತಾನೆ, ಸಂಧಿಯನ್ನು ಸಮಗೊಳಿಸಲು. ಸಂಧಿ ಏನಾದರೂ ಸಮಗೊಳಿಸಬೇಕಾದರೆ ಅಂದರೆ ಅದು ಒಂಥರ ಸಾಧ್ಯವಾಗಬೇಕಾದ್ರೆ ಅದು ಹೇಳಿದ ತಕ್ಷಣ ದುರ್ಯೋಧನಿಗೆ ಬಹುಶಃ ಆಘಾತ ಆಗಿರುತ್ತೆ. ಅಂದರೆ ಒಂದು ದೃಢ ನಿಶ್ಚಯದಿಂದ ಇರುವಂಥ ದುರ್ಯೋಧನಿಗೆ ಈ ರೀತಿ ಹೇಳಿದ್ದು ಒಂಥರ ಆಘಾತವೇ ಸರಿ. ಸಂಧಾನ ಮಾಡಲು ಶ್ರೀಕೃಷ್ಣ ಬಂದಾಗ ಸಿಂಹಾಸನ ಅಧಿಷ್ಠನಾಗಿದ್ದಂಥ ಧೃತರಾಷ್ಟ್ರ ನಿರ್ಣಾಯಕವಾಗಿ ಹೇಳಬೇಕಾದ ಮಾತನ್ನು ಈಗ ಹೇಳ್ತಾ ಇದ್ದಾನೆ. ಅಲ್ಲೇ ಒತ್ತಾಯ ಮಾಡಬೇಕಾಯ್ತು, ದುರ್ಯೋಧನ ಮಾತು ಯಾಕೆ ಕೇಳಬೇಕಾಯ್ತು? ಸಂಧಿಗೋಸ್ಕರ ಬಂದಂಥ ಶ್ರೀಕೃಷ್ಣನನ್ನು ಆವಾಗಲೇ ಅವನು, ಅದು ಅವನ ಮೇಲೆ ಭಕ್ತಿ ಅದೆಲ್ಲ ವ್ಯಕ್ತ ಮಾಡ್ತಾನೆ, ಅದು ಬೇರೆ. ಆದರೆ ಅವನು ಸಂಧಿ ಬೇಕು ಅಂತ ಕೇಳಿದಾಗ ಆವಾಗ
ಆವಾಗ ತಾನೇ ನಿರ್ಣಾಯಕವಾಗಿ ಹೇಳಬೇಕಾದ್ದು. ಆದರೆ ಈಗ ಒಂಥರ ಎಲ್ಲ ಹೋಗಿ ದಯನೀಯವಾದಂಥ ಒಂದು ಸ್ಥಿತಿ ಏರ್ಪಟ್ಟಿದೆ. ಇವಾಗ ಅವನು ಹೇಳ್ತಾ ಇದ್ದಾನೆ. ಈಗ ಏನು ಮಾಡ್ತಾ ಇದ್ದಾನಂದರೆ, ಸಂಧಿ ಅನ್ನುವಂಥದ್ದು ಬರಬೇಕಾದ್ರೆ ಸಂಧಿಯನ್ನು ಸಮಗೊಳಿಸಲು ಏನು ಮಾಡಬೇಕು ಅನ್ನುವಂಥದ್ದನ್ನು ಕುರಿತು ಹೇಳುವಾಗ, ರಣರಂಗದಲ್ಲಿ ಇದೆಲ್ಲ ವೇಣಿ ಸಂಹಾರದ ಒಂಥರ ಪ್ರೇರಣೆ. ಇದು ವೇಣಿ ಸಂಹಾರದಲ್ಲೂ ಇದೇ ಥರ ಬರ್ತದೆ. ಈ ವೇಣಿ ಸಂಹಾರದ ಚತುರ್ಥಾಂಕದ ಕೊನೆಯಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಸಂಜಯ ಈ 3 ಜನ ಯುದ್ಧರಂಗಕ್ಕೆ ಬರ್ತಾರೆ. ಇಲ್ಲಿ ಸಂಜಯ ಮೊದಲೇ ದುರ್ಯೋಧನ ಜೊತೆಯಲ್ಲಿ ಇರ್ತಾನೆ. ಗಾಂಧಾರಿ ಮೊದಲು ಯುದ್ಧ ಬಿಡು ಅಂತ ಹೇಳಿ ಮಗನಿಗೆ ಹಿತ ಹೇಳ್ತಾನೆ. ಸಂಧಿ ಮಾಡಿಕೊಳ್ಳಬೇಕಂತ ಹೇಳಿ ಇದಕ್ಕೆ ಧರ್ಮರಾಯ ಒಪ್ಪುತ್ತಾನೆ ಅಂತ ಹೇಳಿ ಧೃತರಾಷ್ಟ್ರ ಅಲ್ಲೂ ಕೂಡ ಹೇಳ್ತಾನೆ. ಇದನ್ನು ಇವನು ಅಲ್ಲಿಂದ ತಗೊಂಡಿದ್ದಾನೆ. ಇದೆಲ್ಲ ಕರ್ಣನು ಸಾಯುವ ಮೊದಲೇ ನಡೀತು. ಇದು ಒಂದೊಂದು ಕಡೆ ಒಂದೊಂದು. ಇದು ಪಂಪ ಭಾರತದಲ್ಲಿ ಹೀಗೆ, ಪಂಪ ಭಾರತದಿಂದಲೇ ಹೆಚ್ಚು ಇವನು ಪ್ರೇರಣೆ ಪಡ್ತಿದ್ದಾನೆ. ಈ ರಣಲಿ ವೇಣಿ ಸಂಹಾರ ಸ್ಫೂರ್ತಿ ಆದರೂ ಕೂಡ ಈ ವಿಷಯದಲ್ಲಿ ಅವನು ಪಂಪನನ್ನೇ ಹೆಚ್ಚು ಅನುಸರಿಸಿದ್ದಾನೆ. ಪಂಪನಲ್ಲೂ ಕರ್ಣ ಸತ್ತ ಮೇಲೇನೆ ಗಾಂಧಾರಿ, ಧೃತರಾಷ್ಟ್ರ ರಣರಂಗಕ್ಕೆ ಬಂದಂತೆ ಇದೆ. ಅಲ್ಲಿ ಧೃತರಾಷ್ಟ್ರ ಅಲ್ಲೂ ತನ್ನ ಮಾತಿನಲ್ಲಿ ಯನಗಂ ಪಾಂಡುಗಂ ಇಲ್ಲ ಭೇದಂ ಅಂತಾನೆ. ಅದಲ್ಲದೆ ಈ ಕಲಹವೆಲ್ಲ ದುರ್ಯೋಧನದಿಂದಾನೇ ಆಯಿತು ಅಂತ ಕೂಡ ಹೇಳ್ತಾನೆ. ಇದರಿಂದ ಮಗನಿಗೆ ಕೋಪ ಬರ್ತದೆಂದು ಅವನು ಗೊತ್ತಾಯಿತು. ಅವನು ಹೇಳ್ತಾನೆ, ನಿನಗೆ ಕೋಪ ಬರುತ್ತಪ್ಪ ಈ ಥರ ನಾನು ಹೇಳಿದರೆ, ಆದರೂ ಮಾಡುವ ಸಂಧಿಯನ್ ಅಂತ ಹೇಳಿ ಪಂಪ ಭಾರತದಲ್ಲೂ ಕೂಡ ಬರ್ತದೆ. ಇದನ್ನು ಅಲ್ಲಿಂದ ತಗೊಂಡಿದ್ದಾನೆ. ಸಹಜವಾಗಿಯೇ ದುರ್ಯೋಧನ ಇದನ್ನು ವಿರೋಧಿಸ್ತಾನೆ. ಪ್ರಸ್ತುತ ಪದ್ಯದಲ್ಲಿ ಒಡಂಬಡಬೇಕು ಅಂತ ಹೇಳಿ ಮಗನಿಗೆ ಹೇಳುತ್ತಾ ಅದು ಹೇಗೆ ಸಾಧ್ಯವಾಗುತ್ತೆ ಎಂಬುದನ್ನು ಕೂಡ ಧೃತರಾಷ್ಟ್ರ ಸೂಚಿಸ್ತಾನೆ. ಸಂಧಿಯನ್ ಸಮಗೊಳಿಸಲ್ಕೆ ಸಂಜಯನನ್ನು ಅಟ್ಟುವೆ. ಅಂದರೆ ಪ್ರತಿ ಒಂದು ನಮಗೆ ಮಹಾಭಾರತ ನಾವು ಓದ್ಕೋಬೇಕು. ಅದರಲ್ಲಿ ಏನೇನಿದೆ, ಹೇಗಿದೆ, ಅದು ಹಿಂದೆ ಏನು ನಡೀತು, ಇಂಥದ್ದೆಲ್ಲ ನಾವು ನೋಡಲೇಬೇಕಾಗ್ತದೆ. ಹೀಗೆ ಧೃತರಾಷ್ಟ್ರ ಹೇಳುವಾಗ ಸಂಧಿಗೋಸ್ಕರ ನಾನು ಸಂಜಯನನ್ನು ಅಟ್ಟುವೆ ಎಂಬ ಮಾತಿನಲ್ಲಿ ಇದು ವ್ಯಕ್ತ ಆಗಿದೆ. ಸಂಜಯನ ಪಾತ್ರ ವ್ಯಾಸ ಮಹಾಭಾರತದಲ್ಲಿ ಬಹಳ ಮುಖ್ಯವಾದ್ದು. ರಣರಂಗದಲ್ಲಿ ಇಲ್ಲಿ ದುರ್ಯೋಧನನ ಎಲ್ಲ ಚಟುವಟಿಕೆಗಳಲ್ಲೂ ಸಂಜಯ ಭಾಗವಹಿಸ್ತಾನೆ. ಈಗ ಗದಾಯುದ್ಧದಲ್ಲಂತೂ ನೀವು ಪ್ರಾರಂಭದಲ್ಲಿ ಈಗ ಇವನ ರಣರಂಗಕ್ಕೆ ದುರ್ಯೋಧನ ಬಂದವಾಗಿಂದ ಈ ಸಂಜಯ ಅವನ ಜೊತೆಯಲ್ಲೇ ಇದ್ದು ಎಲ್ಲ ವಿಷಯಗಳಲ್ಲೂ ಅವನು ಇದು ಮಾಡ್ತಾನೆ. ಹೀಗಾಗಿ ಮಹಾಭಾರತದಲ್ಲೂ ಅಷ್ಟೇ ಸಂಜಯ ಬಹಳ ಇದು ಮಾಡ್ತಾನೆ. ಮಹಾಭಾರತದಲ್ಲಿ ಅಜ್ಞಾತವಾಸ ಮುಗಿದ ಮೇಲೆ ಸಂಧಿ ಮಾಡಿಕೊಳ್ಳುವಂತೆ ಪಾಂಡವರನ್ನು ಕೇಳಲು ಸಂಜಯನನ್ನೇ ಕಳಿಸ್ತಾರೆ. ಆದರೆ ಅದು ವಿಫಲವಾಗುತ್ತೆ. ಅವನು ಹೋಗಿ ಕೇಳ್ತಾನೆ. ಆದರೆ ಅಲ್ಲಿ ಹೋಗಿ ಧರ್ಮರಾಯ ಇವ್ರನ್ನೆಲ್ಲ ಹೊಗಳ್ತಾನೆ, ನೀವೆಲ್ಲ ತುಂಬ ಒಳ್ಳೆ. ಅಂದರೆ ಹೊಗಳಿದರೆ ಅವರೇನಾದ್ರು ಸಂಧಿಗೆ ಹೋಗ್ತಾರೆ ಅಂತಾನು ಏನೂ ಗೊತ್ತಿಲ್ಲ. ಹೀಗಾಗಿ ಸಂಜಯನ ಪಾತ್ರ ವ್ಯಾಸ ಮಹಾಭಾರತದಲ್ಲೂ ಬಹಳ ಮುಖ್ಯವಾದ್ದು. ಗದಾಯುದ್ಧದಲ್ಲಂತೂ ಅವನು ಬಹಳ ಮುಖ್ಯ. ಪ್ರತಿಯೊಂದು ವಿಷಯದಲ್ಲೂ ಅವನು ದುರ್ಯೋಧನನ್ನೇ ಒಂಥರ ಹೊಗಳೋದು, ಟೀಕಿಸೋದು, ಒಂದು ರೀತಿಯಲ್ಲಿ ಮತ್ತೆ ಭೀಮನನ್ನು ಹೊಗಳೋದು. ಅವನು ಮಹಾರಥ, ನೀನು ಬೇಕಾದರೆ ಸಮರಥ, ನೀನು ಹೇಗೆ ಗೆಲ್ಲೋಕ್ಕಾಗತ್ತೆ ಅಂತ ಹೇಳೋದು. ಈ ಥರ ಎಲ್ಲ ಪ್ರತಿಯೊಂದು ಇದರಲ್ಲೂ ಇವನು ಭಾಗವಹಿಸ್ತಾನೆ. ಸಂಜಯನನ್ನು ಅಟ್ಟುವೆ ಅಂತ ಹೇಳುವುದಲ್ಲದೆ ಆಮೇಲೆ ಧೃತರಾಷ್ಟ್ರ ಭೀಮನೊಳಾದ ಬದ್ಧ ವೈರಮ ನುಳಿ, ಭೀಮನಲ್ಲಿ ನೀನು ಇಷ್ಟೆಲ್ಲ ವೈರ ಇಟ್ಕೊಂಡಿದ್ದೆಲ್ಲಪ್ಪ, ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಇದು ಇನ್ನಷ್ಟು ದುರ್ಯೋಧನ ಕೆರಳೋದಕ್ಕೆ ಅವಕಾಶ ಇದೆ. ಅವನಿಗೆ ಇರೋದೇ ಬದ್ಧ ವೈರ. ಇದು ನಿಮಗೆ ಪಂಪ ಭಾರತದಲ್ಲೂ ಬಹಳಷ್ಟು
ಬರುತ್ತೆ ಇದು ಅವರಿಬ್ಬರಿಗೆ ಇರುವಂಥ ಬದ್ಧ ವೈರ ಹೇಗಿದೆ ಏನು ಅಂತ ಹೇಳಿ. ಇದೆಲ್ಲ ನಮಗೆ ಹಿಂದಿನ ಘಟನೆಗಳನ್ನು ನಾವು ಜ್ಞಾಪಿಸ್ಕೋಬೇಕು ಅನ್ನುವಂಥ ಒಂದು ಅನಿವಾರ್ಯತೆಯನ್ನು ಸೂಚಿಸ್ತದೆ. ಅದು ಹೇಳ್ತಾನೆ, ಅದು ಒಳಪೊಕ್ಕು ನೋಡಿ ಭಾರತದೊಳಗಣ ಕಥೆಯೆಲ್ಲಂ ಈ ಗದಾಯುದ್ಧದೊಳಂ ತೊಡಕೊಂಡುತ್ತೇನೆ ಸಿಂಹಾವಲೋಕನ ಕ್ರಮದಿ ನರಿಪಿದಂ ಕವಿರನ್ನಂ ಅಂತ ಹೇಳಿದಾಗಲೇ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಹಿಂದಿನ ಒಂದು ಕಥೆಯನ್ನು ನೆನಪಿಸ್ಕೋಬೇಕಂತ ಒಂದು ಅನಿವಾರ್ಯತೆ ನಮಗೆ ಕಂಡು ಬರ್ತದೆ. ಈ ಭೀಮನೊಳಾದ ಬದ್ಧ ವೈರ, ಇದೇ ಪದ ಬಳಸ್ತಾನೆ ಹಿಂದೆ ಕೂಡ. ಬದ್ಧ ವೈರ, ಬದ್ಧ ವೈರ ಅಂದರೆ ಒಂಥರ ಹುಟ್ಟು ವೈರ, ಹುಟ್ಟಿದವಾಗಿಂದ ವೈರಾನೇ ಬರ್ತದೆ. ಅದರ ಸೂಚನೆಗಳ ಗದಾಯುದ್ಧದ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತವಾಗಿದೆ. ಬದ್ಧ ವೈರ ಎಂಬ ಮಾತು ಅವರಿಬ್ಬರ ಒಂದು ವೈರದ ತೀವ್ರತೆಯನ್ನು ತಿಳಿಸ್ತದೆ. ಅದು ಎಷ್ಟು ವೈರ ಇದೆ ಅಂತ. ಇದಕ್ಕೆ ಮೊದಲೇ ಇದರ ಸೂಚನೆ ಇದೆ. ಮೊದಲೊಳ್ ಬದ್ಧ ವಿರೋಧದಿನ್ನೆಗಳ್ದ ಕುಂತಿ ಪುತ್ರರುಳ್ ಭೀಮನಂಕದ ಗಾಂಧಾರಿಯ ಪುತ್ರರುಳ್ ಮೊದಲಿಗನ್ ದುರ್ಯೋಧನ. ಅವನಲ್ಲಿ ಇಂಥ ಒಂದು ತೀವ್ರವಾದ ಒಂದು ವೈರವನ್ನು ಇಟ್ಟುಕೊಂಡಿರುವವರಲ್ಲಿ ದುರ್ಯೋಧನೇ ಮೊದಲನೇ ಅವನು ಅಂತ ಹೇಳಿ ಇದರಲ್ಲೇ ಗದಾಯುದ್ಧದಲ್ಲೇ ಮೊದಲನೇ ಆಶ್ವಾಸದಲ್ಲಿ 33ನೇ ಪದ್ಯ ಹೀಗೆ ಬರ್ತದೆ. ಇದನ್ನು ಬಿಡಬೇಕೆಂದು ಹೇಳಲು ಕಾರಣ ಏನಪ್ಪ ಅಂದರೆ ಭೀಮನ ಪರಾಕ್ರಮ. ಅವನು ಇದನ್ನು ಕುರಿತಂತೆ ಸಂಜೆಯ ದುರ್ಯೋಧನಿಗೆ ಮನವರಿಕೆ ಮಾಡಲು ಪ್ರಯತ್ನ ಮಾಡಿದ. ಈ ಭೀಮನೊಂದಿಗೆ ವೈರಾದ ಕಾರಣ ಪಂಪ ವಿಧ ವಿಧವಾಗಿ ವರ್ಣಿಸಿದ್ದಾನೆ. ಅದು ಎಂತೆಂಥ ವೈರ, ಏನೇನು ಮಾಡಿದ್ರು ಅನ್ನೋದು. ವ್ಯಾಸ ಮಹಾಭಾರತದಲ್ಲಿ, ಪಂಪ ಭಾರತದಲ್ಲಿ, ಊರುಭಂಗ, ವೇಣಿ ಸಂಹಾರ, ಈ ಎಲ್ಲ ಇದರಲ್ಲೂ ಕೃತಿಗಳಲ್ಲೂ ಇವು ನಾವು ನೋಡಬೇಕಾದಂಥ ವಿಷಯ. ಈ ವೈರ ಯಾಕೆ ಬಂತು ಏನು ಅಂತ ತಿಳ್ಕೋಬೇಕಾಗಿರುವಂಥ ವಿಷಯ ಅಂತ. ಆದರೆ ಈಗ ಅವನೇನು ಮಾಡ್ತಾ ಇದ್ದಾನೆ, ಇದನ್ನು ಬಿಟ್ಟು ಬಿಡು ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಮೇಲೆ ಇನ್ನು ಇಷ್ಟೆಲ್ಲ ಅವನು ಒಪ್ಪಿಕೊಂಡ್ರೂ ಕೂಡ ಒಂದನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರನ್ನು ಕಳ್ಕೊಂಡಿದ್ದಾನೆ ದುರ್ಯೋಧನ. ತುಂಬ ಒಂಥರ ದಯನೀಯವಾದಂಥ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಆದರೆ ಇವನು ಏನು ಹೇಳ್ತಾ ಇದ್ದಾನೆ ಅಂದರೆ, ನೋಡದಿರು, ಧೃತರಾಷ್ಟ್ರ ಹೇಳುವ ಮಾತು, ನೋಡದಿರು ಸುತ ಸಹೋದರರ ದುಃಖಮನ್. ನೀನು ಅದನ್ನು ನೋಡಬೇಡ, ಅದನ್ನು ತಗೋಬೇಡ ನೀನು ಅಂತ ಹೇಳ್ತಾನೆ. ಎಂದು ಹೇಳುವುದು ಎಷ್ಟು ಕಷ್ಟ ಅನ್ನುವಂಥದ್ದು ಧೃತರಾಷ್ಟ್ರನಿಗೆ ಗೊತ್ತಿರಬೇಕು. ಸುತ ಸಹೋದರರಿಗೆ ಸಂಬಂಧಿಸಿದ ದುಃಖವನ್ನು ಗಮನದಲ್ಲಿಟ್ಕೊಂಡ್ರೆ ತನ್ನ ಮಗ ಸಂಧಿಗೆ ಒಪ್ಪುವುದೇ ಇಲ್ಲ ಅಂತ ಬಹುಶಃ ಧೃತರಾಷ್ಟ್ರನಿಗೆ ಗೊತ್ತಿರಬೇಕು. ಈ ದುಃಖ ಕೇವಲ ದುರ್ಯೋಧನನಿಗೆ ಸಂಬಂಧಿಸಿದ್ದಲ್ಲ, ಗಾಂಧಾರಿಗೆ ದುಃಖ ಶತಜನನಿ ಎಂದು ಒಂದು ಹೆಸರಾಯಿತು ಅಂತ ಹೇಳಿ ರನ್ನನೇ ಗದಾಯುದ್ಧದಲ್ಲಿ ಹೇಳ್ತಾನೆ. ದುಃಖ ಶತ, 100 ದುಃಖ ಅನುಭವಿಸಿದ್ದಾಳೆ ಜನನಿ ಅಂತ ಹೇಳಿ, ಅಂದರೆ ಜನ್ಮ ಕೊಟ್ಟಂಥ ಅವಳು 100 ದುಃಖ ಅನುಭವಿಸಿದ್ದಾಳೆ ಅಂತ ಹೇಳಿಬಿಟ್ಟು ಗದಾಯುದ್ಧದಲ್ಲೇ ಬರ್ತದೆ. ಇದೇ ಮಾತು ವೇಣಿ ಸಂಹಾರದ ಪಂಚಮಾಂಕದಲ್ಲೂ ಇದೇ ಮಾತು ಹೇಳ್ಬರ್ತದೆ. ಗಾಂಧಾರಿ ತನ್ನನ್ನು ತಾನೇ ಸಂಬೋಧಿಸಿಕೊಂಡು ಏನು ಹೇಳ್ತಾಳಂದರೆ, ಹಾ ವೀರ ಪ್ರಸವಿನಿಯಾದ ಗಾಂಧಾರಿಯೇ, ತನಗೆ ತಾನೇ ಹೇಳ್ಕೊಳ್ತಾನೆ. ವೀರ ಪ್ರಸವಿನಿಯಾದ ಗಾಂಧಾರಿಯೇ, ನೀನು 100 ದುಃಖವನ್ನು ಹೆತ್ತೆಯಲ್ಲದೆ 100 ಮಕ್ಕಳನ್ನು ಪಡೆಯಲಿಲ್ಲ ಅಂತ ಹೇಳಿ ಒಂಥರ ನಾಟಕೀಯವಾಗಿ ಹೇಳ್ತಾರೆ. ನೀನು ಪಡೆದಿದ್ದು 100 ಮಕ್ಕಳನ್ನಲ್ಲ, 100 ದುಃಖವನ್ನಂತ. ಆದರೆ ಇರುವ ಒಬ್ಬ ಮಗನನ್ನು ಕಳೆದುಕೊಳ್ಳಲು ಆ ತಾಯಿ ತಂದೆಯರಿಗೆ ಇಷ್ಟ ಇಲ್ಲ. ಈ ಕಾರಣದಿಂದಲೇ ದುಃಖವನ್ನು ಬಿಟ್ಟು ಈವುದು ಅರ್ಧ ರಾಜ್ಯಮನ್ ಅವರಿಗೆ ಎಂದು ಕಾಲ್ವಿಡಿದು ಬೇಡಿದನ್ ಅಂಥ ನೃಪಾಲ ಪುತ್ರನನ್ ಎಂದು ನನ್ನ ತನ್ನ ಪದ್ಯವನ್ನು ಮುಕ್ತಾಯಗೊಳಿಸ್ತಾನೆ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಮಾತ್ರ ಯುದ್ಧ ನಿಲ್ಲುವುದು ಎಂಬುದು ಧೃತರಾಷ್ಟ್ರನ ಭಾವನೆ.
ಬೇರೆಯವರ ವಿಷಯ ಹೇಳಿದ್ರು. ಈ ಕತೆ ಊರುಭಂಗದಲ್ಲಿ ಮತ್ತು ವೇಣಿ ಸಂಹಾರದಲ್ಲಿ ಮುಕ್ತಾಯವಾಗಬೇಕೆಂಬುದು ಭೀಮನ ಕೃತ ನಿಶ್ಚಯ. ಊರುಭಂಗ ಆಗಲೇಬೇಕು, ವೇಣಿ ಸಂಹಾರ ಆಗಲೇಬೇಕು ಅಂತ ಭೀಮ ಅಂತೂ ಅವನು ಭಾವಿಸಿದ್ದಾನೆ. ಆದರೆ ಧೃತರಾಷ್ಟ್ರ ಅರ್ಧ ರಾಜ್ಯ ಕೊಡು ಅಂತ ಹೇಳ್ತಾ ಇದ್ದಾನೆ. ಅರ್ಧ ರಾಜ್ಯವನ್ನು ಕೊಡುವ ವಿಷಯವೂ ಸಿಂಹಾವಲೋಕನದ ಅಗತ್ಯವನ್ನು ಒತ್ತಿ ಹೇಳ್ತಾರೆ. ಈ ಧೃತರಾಷ್ಟ್ರ ಹಿರಿಯನಾಗಿದ್ದರೂ ಪಾಂಡುರಾಜನಿಗೆ ಪಟ್ಟವನ್ನು ಕಟ್ಟಿದ್ದನ್ನು ದುರ್ಯೋಧನ ಆಕ್ಷೇಪಿಸಿದಂತೆ ಪಂಪ ಭಾರತದಲ್ಲಿ. ಅವನು ಪಾಂಡುರಾಜನಿಗೆ ಯಾಕೆ ಕೊಡ್ತೀರ ನೀವು ರಾಜ್ಯವನ್ನು? ಪಾಂಡುರಾಜ ಎಲ್ಲ ಗೆದ್ದುಕೊಂಡು ಬಂದ, ಅದಕ್ಕೆ ಆಮೇಲೆ ಧೃತರಾಷ್ಟ್ರ ಅಂದ ಪಾಲ. ಈಗ ಕೊಟ್ಟಾಗ ದುರ್ಯೋಧನ ಅವನನ್ನು ಆಕ್ಷೇಪಿಸಿದ. ಅಲ್ಲದೆ ಭೀಮಾರ್ಜುನರಂತಹ ಪರಾಕ್ರಮಿಗಳನ್ನು ಗೆಲ್ಲುವುದಕ್ಕಿಂತ ರಹಸ್ಯವಾಗಿ ಮೋಸದ ಕೊಲೆಯಿಂದ ಅಧೀನಪಡಿಸಿಕೊಳ್ಳುವುದು ಒಳ್ಳೆಯದು ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಈಗ ಅಲ್ಲಿ ಅವರಿಗೆ ಅರ್ಧರಾಜ್ಯ ಇವೆಲ್ಲ ಕೊಡೋದಕ್ಕಿಂತ ಅವನ್ನ ಕೊಲ್ಲುವುದೇ ವಾಸಿ ಅಂತ ಹೇಳ್ತಾನೆ. ಇದಕ್ಕೆ ಪಂಪ ಕೌಟಿಲ್ಯನ ಅರ್ಥಶಾಸ್ತ್ರದಿಂದಲೂ ಒಂದನ್ನು ಉಲ್ಲೇಖ ಮಾಡ್ತಾನೆ. ಅವನೇನು ಹೇಳ್ತಾನಂದ್ರೆ, ಅರ್ಧರಾಜ್ಯ ಹರಂ ಭೃತ್ಯಂ ಏನ ಹನ್ಯಾತ್ಯ ಹನ್ಯತೆ ಅಂತ ಹೇಳಿ ಅರ್ಧರಾಜ್ಯವನ್ನು ಅಪಹರಿಸುವವರನ್ನು ಕೊಲ್ಲುವುದೇ ಉತ್ತಮ ಅಂತ ಅರ್ಥಶಾಸ್ತ್ರದಲ್ಲಿದೆ. ಅದನ್ನು ಉಲ್ಲೇಖ ಮಾಡ್ತಾನೆ ಪಂಪ. ಹೀಗಾಗಿ ಇದು ಕೊಡೋಕ್ಕೆ ಆಗೋದಿಲ್ಲ ಅಂತ ಆಗಾಯಿತು. ಅಂದರೆ ಕೃಷ್ಣ ರಾಯಭಾರಕ್ಕೆ ಬಂದಾಗ ಪಾಂಡವರಿಗೆ 5 ಊರುಗಳನ್ನು ಕೊಟ್ಟರೆ ಸಾಕು ಅಂತ ಪಂಪ ಭಾರತದಲ್ಲೂ ವಿಷಯ ಬರ್ತದೆ. ಇದೇ ವಿಷಯ ವ್ಯಾಸ ಭಾರತದಲ್ಲೂ ಇದೆ. ಈ 5 ಊರುಗಳ ಹೆಸರುಗಳು ಸ್ವಲ್ಪ ವ್ಯತ್ಯಾಸ ಆಗ್ತವೆ, ಆದರೆ ಅವು ಕೊಡಲಾಗದ ಊರುಗಳು. ಈಗ ಯಾರಾದರೂ ನಮಗೆ ದೆಹಲಿ ಕೊಡಿ, ಬೆಂಗಳೂರು ಕೊಡಿ, ಹೈದರಾಬಾದ್ ಕೊಡಿ, ಚೆನ್ನೈ ಕೊಡಿ ಅಂತ 5 ಊರು ಹೆಸರು ಹೇಳಿಬಿಟ್ರೆ ಯಾರಾದರೂ ಕೊಡ್ತಾರೆ? ಈಗ ಹಾಗಿದೆ. ಈಗ ಈ ಧರ್ಮರಾಯ, ಶ್ರೀಕೃಷ್ಣ ಇವರೆಲ್ಲ ಕೇಳುವುದು ಅಂಥ ಊರುಗಳನ್ನು. ಒಂದು ಇದರಲ್ಲಿ ಕಾಂಚೀಪುರ ಕೊಡಿ, ವಾರಣಾಸಿ ಕೊಡಿ, ಯಾರು ಕೊಡ್ತಾರೆ ಅನ್ನೋದು. ಹೀಗಾಗಿ ಅವರು ಕೇಳುವ 5 ಊರುಗಳನ್ನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಂಜಯನೇ ಹೇಳಿಬಿಡ್ತಾನೆ ಗದಾ ಯುದ್ಧದಲ್ಲಿ, 5 ಗ್ರಾಮಗಳನ್ನು ಕೇಳಿದ್ದು ಸಂಧಿ ಮಾಡಿಕೊಳ್ಳುವ ಉದ್ದೇಶದಿಂದ ಅಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ. ಹೀಗಾಗಿ ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಹಿಂಸಕನ ಎಂಬು ಕೈಯುವುದು, ಅದಕ್ಕೆ ಒಡಂಬಡುವುದು, ಸಂಧಿಯನ್ನು ಸಮಗೊಳಿಸಲು ಸಂಜಯನನ್ನು ಕಳುಹಿಸುವುದು, ಸುತ ಸಹೋದರರ ದುಃಖವನ್ನು ಬಿಡುವುದು, ಅರ್ಧ ರಾಜ್ಯವನ್ನು ಕೊಡುವುದು ಎಂಬ ಈ 5-6 ವಿಷಯಗಳಿವೆಲ್ಲ, ಇವೆಲ್ಲ ಈ ಅಂಧನುಪಾಲ ಮಗನ ಕಾಲ್ವಿಡಿದು ಬೇಡುವಂಥ ದಯನೀಯ ದೃಶ್ಯವನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ 2 ಪಠಾಂತರಗಳು. ಒಂದು ಕಾಲ್ವಿಡಿದು ಅಂತ ಹೇಳಿ, ಇದು ಒಂಥರ ಇಲ್ಲಿ ಅಂಧನುಪಾಲ ಅಂತ. ಅಂಧನುಪಾಲ ಪುತ್ರ ನನ್ನಂತ ಇರಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾವು ಸಣ್ಣಯ್ಯ ಅವರು, ರಾಮೇಗೌಡರು ಅವರು ಸಂಪಾದನೆ ಮಾಡಿದಂಥದ್ರಲ್ಲಿ ಅದನ್ನು ಸ್ವೀಕರಿಸಿದ್ದಾರೆ. ಅಂಧನೃಪಾಲ ಅಂತ ಬರೋದಿಲ್ಲ, ಅಂಧನೃಪಾಲಂ ಅಂದರೆ ನಾವು 0 ಮಾಡ್ತೀವಿ. ಅದರಿಂದ ಅಂಧನೃಪಾಲನ್ ಪುತ್ರನನ್ ಅಂತ ಪ್ರಥಮ ವಿಭಕ್ತಿಯಲ್ಲಿ ನೃಪಾಲಂ ಅಂತ ಬರಬೇಕು. ನೃಪಾಲನ ಪುತ್ರನ ಅಂದ್ರೆ ಷಷ್ಠಿ ವಿಭಕ್ತಿ ಆಗುತ್ತೆ. ನೃಪಾಲನ ಪುತ್ರ ಅಂದ್ರೆ ನೃಪಾಲನ ಪುತ್ರ ಆಗುತ್ತೆ. ಅಂದ್ರೆ ನೃಪಾಲ ಪುತ್ರ ಅಂದರೆ ಅಲ್ಲಿ ಅರ್ಥವೇ ಇಲ್ಲ. ಹೀಗಾಗಿ ಅಲ್ಲಿ ಈಗ ಒಂದು ಪ್ರತಿಯಲ್ಲಿ ಆಗಿದೆ, 2 ಪಾಠಾಂತರಗಳಿವೆ. ಹೀಗಾಗಿ ಇಲ್ಲಿ ಅಂಧ ನೃಪಂ ಸ್ವಪುತ್ರನು, ಸ್ವಪುತ್ರ ನಮ್ ಅಂದರೆ ಸ್ವಪುತ್ರನನ್ನು ಅವನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳಿದ. ಅವನು ಏನು ಇಲ್ಲಿ ಧೃತರಾಷ್ಟ್ರ ಶಾರೀರಿಕ ಅಂಧತ್ವ ಮಾತ್ರ ಅಲ್ಲ, ಅವನು ಒಂದು ರೀತಿಯಲ್ಲಿ ಆ ದುರ್ಯೋಧನ ಅಹಂಕಾರ ವರ್ತನೆಯ ವಿಷಯದಲ್ಲಿ ಆ ರಾಜ ಎಂದೆಂದಿಗೂ ಕಣ್ಣು ಮುಚ್ಚಿಕೊಂಡೇ ಇದ್ದ ಎಂಬುದು ಒಂಥರ ಸ್ಪಷ್ಟ.
ಹೀಗಾಗಿ ಅವನು ಅಂಧ ನೃಪಂ, ಅವನು ಅಂಧ ನೃಪನು ಅನ್ನುವುದರಲ್ಲಿ ಸಂದೇಹ ಇಲ್ಲ. ಈಗ ತನ್ನ ಯಾವುದೇ ಕೋರಿಕೆಯನ್ನು ತನ್ನ ಮಗ ಒಪ್ಪುವುದಿಲ್ಲ ಎಂದು ತಿಳಿದಿದ್ದರೂ ಮಗನ ಕಾಲು ಹಿಡಿದು ಬೇಡಿಕೊಳ್ಳುವ ಪರಿಸ್ಥಿತಿ ಅವನಿಗೆ ಉಂಟಾಯಿತು. ಇಲ್ಲಿ ದುರ್ಯೋಧನ ನಿಂತಿರುವಾಗ ಕಾಲು ಹಿಡಿದ ಸನ್ನಿವೇಶ ಅಲ್ಲ ಇದು. ನಾವು ನೋಡಿ, ಪ್ರತಿ ಒಂದು ಪದ ನಾವು ಆ ದೃಶ್ಯವನ್ನು ನಮಗೆ ತೋರಿಸುತ್ತೆ. ಇವರು ಬಂದಾಗ ಏನಾಯ್ತು, ದುರ್ಯೋಧನ ಮೂರ್ಛೆ ಬಿದ್ದಿರ್ತಾನೆ, ಅವನು ಸತ್ಯ ಹೋಗಿದ್ದಾನೆ ಅಂತ ತಿಳ್ಕೊಳ್ತಾರೆ ಇವರು. ಆಮೇಲೆ ಗೊತ್ತಾಗತ್ತೆ ಇವರಿಗೆ ಅವನು ಮೂರ್ಛೆ ಅದು ಅಂತ. ಮೂರ್ಛೆಯಿಂದ ಎದ್ದಾಗ ಅವರು ಮಾತಾಡ್ತಾರೆ. ಅದರಿಂದ ಅವನು ಮಲಗಿದ್ದಾನೆ. ಮಲಗಿದ್ದಾಗ ಈಗ ಇವರು ಒಂಥರ ಚಿಕ್ಕ ಮಕ್ಕಳ ಥರ ನೋಡ್ತಾ ಇದ್ದಾರೆ. ಇವನು ಕಾಲ ಬಳಿ ಬಂದಿದ್ದಾರೆ, ಕಾಲು ಹಿಡಿದ ಅನ್ನೋದರಲ್ಲಿ ಏನು ತಪ್ಪಿಲ್ಲ. ಅದು ಕಾಲು ಬಿಡುದು. ಏನು ಮಾಡಿದ್ದಾರೆ ಅಂದರೆ ಕೆಲವರು ಇದು ಸರಿ ಇಲ್ಲ, ದುರ್ಯೋಧನ ಕಾಲು ಹಿಡಿಯುವುದಂತಾಯ್ತು ಅಂತ ಹೇಳಿ ಕೈ ಮುಗಿದು ಅಂತ ತಿದ್ದಿದ್ದಾರೆ. ಹೀಗಾಗಿ ಕೈ ಮುಗಿದು ಕೇಳ್ಕೊಂಡ, ಕೈ ಮುಗಿದು ಬೇಡಿದ ಅಂತ ತಿದ್ದಿದ್ದಾರೆ. ಆದರೆ ಈ ಕಾಲು ಹಿಡಿದು ಬೇಡಿಕೊಳ್ಳುವಂಥ ದಯನೀಯ ಸ್ಥಿತಿ ಇದ್ದೇ ಇದೆ ಅಂತ ಹೇಳಿ ನಾವು ಇದನ್ನು ಗಮನಿಸಬೇಕಿಲ್ಲ. ಈಗ ಕಾಲ ಮೇಲೆ ಬಿದ್ದ ಅನ್ನುವಂಥದ್ದು ಇಲ್ಲಿ ಮಾತ್ರ ಅಲ್ಲ, ಇದೇ ಒಂದು ಆಶ್ವಾಸದಲ್ಲಿ 81ನೇ ವಚನದಲ್ಲಿ ರನ್ನನೇ ಬರೆದಿದ್ದಾನೆ. ಏನಂದರೆ, ಧೃತರಾಷ್ಟ್ರಂ ಸಕಲ ರಾಷ್ಟ್ರ ರಾಜ ಕಿರೀಟ ಕೋಟಿ ತಾಡಿತ ಚರಣಾರವಿಂದ ದ್ವಂದ್ವನ್, ಅಂದರೆ 2 ಕಾಲು. ಇದು ಎಲ್ಲ ರಾಜರು ಬಂದು ಅವನ ಕಾಲ ಮೇಲೆ ಬೀಳ್ತಾರೆ. ಅಂಥ ಕಾಲುಗಳು ಇರುವಂಥ ದುರ್ಯೋಧನನ ತನ್ನ ನಂದನನ ಕಾಲ ಮೇಲೆ ಕವಿದು ಬೀಳಿದು. ಅದರಿಂದ ಇದು ಮೊದಲನೇದಲ್ಲ, ಹಿಂದೆ ಕೂಡ ಅವನು ಧೃತರಾಷ್ಟ್ರ ಅವನ ಕಾಲ ಮೇಲೆ ಬಿದ್ದು ಬಿದ್ದಿದ್ದಾನೆ ಅಂತ ಹೇಳಿ ರನ್ನೇ ಬರೆದಿದ್ದಾನೆ. ಹೀಗಾಗಿ ಇಷ್ಟು ಅವನು ಈ ದೃಶ್ಯ ನಮಗೆ ತೋರಿಸ್ತಾನೆ. ಈ ಕೊನೆಗೆ ನೃಪಂ ಸ್ವಪುತ್ರನಂ ಅಂತ ಒಂದು ಪಾಠಾಂತರ. ಅದು ನೃಪನ್ ಅಂದ್ರೇನೆ ಸರಿ ಹೋಗುತ್ತೆ. ನೃಪಾಲ ಅಂದರೆ ಅದು ಷಷ್ಠಿ ವಿಭಕ್ತಿ ಸರಿ ಹೋಗುವುದಿಲ್ಲ. ಇದೇನೇ ಇದ್ದರೂ ಪ್ರಸ್ತುತ ಪದ್ಯ ಒಬ್ಬ ಮಹಾಕವಿಯ ಒಂದು ಸೃಷ್ಟ್ಯಾತ್ಮಕ ಪ್ರತಿಭೆಯ ಸಂಕೇತವಾಗಿ ಮೂಡಿಬಂದಿದೆ ಅನ್ನುವಂಥದ್ರಲ್ಲಿ ಸಂದೇಹ ಇಲ್ಲ. ಧೃತರಾಷ್ಟ್ರ ಮಗನ ಕಾಲು ಹಿಡಿದು ಬೇಡಿಕೊಂಡರೂ ಆತನ ಮಗ ಅದಕ್ಕೆ ಒಪ್ಪಲಿಲ್ಲ ಎಂಬುದು ಒಂದು ವೈಫಲ್ಯವೇ ಸರಿ. ಆದರೆ ಇದನ್ನು ಅರ್ಥಪೂರ್ಣವಾಗಿ ಪ್ರತಿ ಪದ ಪ್ರಯೋಗ ಚಾತುರ್ಯದಿಂದ, ಸನ್ನಿವೇಶ ಕಲ್ಪನೆಯಿಂದ ರನ್ನ ಸಾಧಿಸಿದ್ದಾನೆ ಎಂಬುದು ಮಾತ್ರ ನಿಜ. ಇದು 4ನೇ ಆಶ್ವಾಸದಲ್ಲೂ ಮುಂದುವರಿಯುತ್ತೆ. ಪಾಪ ಇನ್ನೂ ಧೃತರಾಷ್ಟ್ರ ಹೇಳ್ತಾನೆ, ಆದರೆ ಅವನಂತೂ ಒಪ್ಪೋದಿಲ್ಲ. ಈಗ ಒಂಥರ ಅಲ್ಲಿ ಸನ್ನಿವೇಶದಲ್ಲಿ ವೈಫಲ್ಯ, ಆದರೆ ಕವಿಯ ವಿಷಯದಲ್ಲಿ ಇದು ಸಾಫಲ್ಯ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಂಥ ಬಂಡಾರ ಪ್ರಕಾಶನ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. 1 ಗಂಟೆಗಳ ಕಾಲ ಸತತವಾಗಿ ಒಂದು ಪದ್ಯವನ್ನ ಇಟ್ಟುಕೊಂಡು ಈಗೆಲ್ಲವೂ ಕೂಡ ನೋಡಬಹುದು ಅನ್ನುವಂತಹ ಒಂದು ಹೊಸ ರೀತಿಯಾದಂತಹ ಅಧ್ಯಯನದ ನೋಟವನ್ನು ನಮ್ಗೆ ಕಟ್ಕೊಟ್ಟಿದ್ದೀರಾ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ಈಗ ಒಂದು ಚರ್ಚೆಯ ಸಮಯ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಚಾಟ್ ಬಾಕ್ಸ್ ನಲ್ಲಿ ನೀವು ಸ್ಪಷ್ಟವಾಗಿ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಅಥವಾ ಆನ್ಲೈನ್ ಮುಖಾಂತರ ನೇರವಾಗಿ ಕೂಡ ಅವ್ರನ್ನ ಪ್ರಶ್ನೆಯನ್ನು ನೇರವಾಗಿ ಬೇಕಾದ್ರೆ ಕೇಳಬಹುದು. ಹೆಚ್ಚುಕೊಪ್ಪ ಅನ್ನುವಂತವ್ರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಅತಿಯಾದ ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರನ ಮಗನ ಕಾಲು ಹಿಡಿದು ಬೇಡಿಕೊಳ್ಳುವುದು ನಿಜಕ್ಕೂ ಕೂಡ ಶೋಚನೀಯವಾದಂಥದ್ದು. ಇಂತಹ ಸಾಕಷ್ಟು ಘಟನೆಗಳನ್ನ ವಾಸ್ತವವಾಗಿಯೂ ನೋಡ್ತಾ ಇದ್ದೀವಿ. ಅತಿ ಪುತ್ರ ವ್ಯಾಮೋಹದಿಂದ ಮುಂದೊಂದು ದಿನ ದೈನ್ಯತೆಯಿಂದ ಬೇಡುವ ಪರಿಸ್ಥಿತಿ ಬರುತ್ತದೆ ಎನ್ನುವ ಸಂದೇಶ ಇದರಲ್ಲಿ ಇದೆ ಅಲ್ವೇ ಎನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ಸರ್. ಮುಂದೆ ಅಂದ್ರೆ
ಅಂದ್ರೆ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ, ಈಗ ಪ್ರೆಸೆಂಟ್ ಈ ತರ ಸನ್ನಿವೇಶಗಳನ್ನ ಈಗ 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 ಸನ್ನಿವೇಶಗಳ ಹಾನ್ ಸರ್, ಅಂದ್ರೆ ಮಹಾಭಾರತದಲ್ಲಿ ನಡೆದ ಸನ್ನಿವೇಶಗಳು ಈಗ ಸನ್ನಿವೇಶ ನಡೀತಾ ಇದೆಯಲ್ಲ ಅನ್ನೋಂಥದ್ದು ಇಂಥ ಶೋಚನೀಯ ಸ್ಥಿತಿ. ಅದು ಇದ್ದೇ ಇದು ಇದು ಈಗ ನಾನು ಅದೇ ಹೇಳಿದ್ದು, ಈಗ ಇಡೀ ಗದಾ ಯುದ್ಧದ ಒಂದು ಅದರ ಸನ್ನಿವೇಶ, ಅದರ ಪರಿಸರ ಇದನ್ನೆಲ್ಲ ನೋಡಿದಾಗ ಇದೊಂಥರ ಈಗ ಕೀ ನಾಟ್ ಅಂತ ಹೇಳ್ತೀವಲ್ಲ, ಕೀ ಪ್ಲೇಸ್ ಅಂತ, ತುಂಬ ಮುಖ್ಯವಾದ ಒಂದು ಸನ್ನಿವೇಶ ತಾನೇ ಇದು. ಯಾಕೆಂದರೆ ಒಂಥರ ದುರ್ಯೋಧನೂ ದಯನೀಯವಾದ ಸ್ಥಿತಿಯಲ್ಲಿದ್ದಾನೆ, ಅವರ ತಾಯಿ ತಂದೆಯರು ದಯನೀಯವಾದ ಸ್ಥಿತಿಯಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಏನಾದರೂ ಮಾಡಿ ಒಂದು ಅವಕಾಶ ಸಿಕ್ಕಿಸ್ಕೋಬೇಕಂತ ಬಹುಶಃ ಧೃತರಾಷ್ಟ್ರನಿಗೆ ಅನಿಸಿರ್ಬೇಕು ಅಲ್ವೇ. ಇಂಥ ಒಂದು ಸನ್ನಿವೇಶ ಬಂದಾಗ ಈಗಲೂ ಆಗಿ ಮಾಡ್ಬೋದು, ಮಾಡ್ತಾರೆ. ಧನ್ಯವಾದಗಳು ಸರ್. ಬಸವರಾಜ್ ಕೋಡ್ಗಂಟಿ ಸರ್ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಸರ್. ಈ ಪದ್ಯದಲ್ಲಿ ದೀರ್ಘ ಸ್ವರಗಳು ಮತ್ತು ಒತ್ತಕ್ಷರಗಳು ಅಲ್ಲದೆ ಉದ್ದನೆಯ ಸಮಾಸ ಪದಗಳು ಕಂಡು ಬರುವುದಿಲ್ಲ. ಇದಕ್ಕೆ ಪದ್ಯದ ಭಾವ ಇಲ್ಲವೇ ಇನ್ನಾವುದಾದರೂ ಕಾರಣಗಳನ್ನ ಊಹಿಸಲು ಅವಕಾಶ ಇದೆಯೇ ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ ಸರ್. ಈಗ ದೀರ್ಘ ಸಮಾಸ ಇಲ್ಲಿ ಬರೆಯುವ ಅವಕಾಶ ಇಲ್ಲ. ಯಾಕಂದ್ರೆ ಈಗ ದೀರ್ಘ ಸಮಾಸ ಯಾವಾಗ ಬರುತ್ತೆ ಅಂದ್ರೆ ಒಂದೇ ವಿಷಯವನ್ನ ಕುರಿತು ಸುದೀರ್ಘವಾಗಿ ಹೇಳಬೇಕಾಗಿ ಬಂದಾಗ ಆವಾಗ ಬರುತ್ತೆ. ಅದು ಗದಾಯುದ್ಧದಲ್ಲಂತೂ ಬಹಳ ಕಡಿಮೆ. ನಿಮಗೆ ಪಂಪ ಭಾರತದಲ್ಲಾದರೂ ಸ್ವಲ್ಪ ಒಂದು ಸಾಲು ಎರಡು ಸಾಲು ಕೂಡ ಒಂದು ಸಮಾಸ ಮಾಡುವಂಥ ಒಂದು ಸಂದರ್ಭಗಳು ಬರ್ತವೆ. ಆದರೆ ಇಲ್ಲಿ ಬರುವುದಿಲ್ಲ, ಬಹಳ ವಿರಳ. ಇಲ್ಲಂತೂ ಸಾಧ್ಯವೇ ಇಲ್ಲ. ಯಾಕಂದರೆ ಇಲ್ಲಿ ಆಮೇಲೆ ನೋಡಿ ನೀವು ಇವು ಕೂಡ ಇಲ್ಲ, ಮಹಾಪ್ರಾಣಗಳಾಗಲಿ ಸಮಾಸಗಳಾಗಲಿ ಇಂಥವು ಇಲ್ಲಿಲ್ಲ ಜಾಸ್ತಿ. ಯಾಕೆಂದರೆ ಇದೊಂಥರ ದಯನೀಯವಾದ ಸನ್ನಿವೇಶ, ಕರುಣರಸ ಪ್ರಧಾನವಾದ ಸನ್ನಿವೇಶ. ಇಂಥದ್ದರಲ್ಲಿ ಆ ಶೈಲಿ ಹಾಗೇ ಇರಬೇಕು ಅಲ್ವೇ. ಆಮೇಲೆ ಅನೇಕ ವಿಷಯಗಳನ್ನು ಒಂದು ಕಡೆ ಸೇರಿಸಿ ಕೊನೆಗೆ ಒಂದು ಸಂಧಿಯ ಕಡೆ ಏನಾದರೂ ನನ್ನ ಮಗ ಒಪ್ಕೊಳ್ತಾನೆ ಏನೋ ಒಂದು ಆಸೆಯಿಂದ ಮಾಡುವಂಥ ಒಂದು ಸಮಯದಲ್ಲಿ ದೀರ್ಘ ಸಮಾಸ ಬಳಸುವ ಅವಕಾಶನೇ ಇಲ್ಲ. ಇದು ನನ್ನ ಇದರಲ್ಲಿ ತೋರಿಸ್ಕೊಟ್ಟೆ ನಾನು ನಿಮಗೆ. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿದ್ದಾರೆ ಸರ್. ನಿನ್ನಮ್ಮ ಅರ್ಜುನನನ್ ಎತ್ತ ಪೋದನೈ ಎಂಬ ಸಾಲಿನಲ್ಲಿ ಅಮ್ಮ ಎಂದರೆ ತಂದೆ ಎಂಬ ಅರ್ಥ ಇದೆ. ಹೀಗೆ ಅರ್ಥ ಬದಲಾಗಲು ಕಾರಣ ಏನಿರಬಹುದು ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಲ್ಲ, ಮೊದಲಿಂದ ಅದು ಇದೆ ನಮಗೆ. ಅಮ್ಮ ಅನ್ನುವಂಥದ್ದನ್ನ ಈಗ ಅಪ್ಪ ಅನ್ನುವ ಹೆಸರಿನಲ್ಲಿ, ಅಬ್ಬೆ ಅನ್ನುವುದನ್ನ ಅಮ್ಮ ಅನ್ನುವ ಹೆಸರಿನಲ್ಲಿ ಬಳಸ್ತೀವಲ್ಲ, ಇದು ನಮ್ಮ ದ್ರಾವಿಡ ಭಾಷೆಗಳಲ್ಲೇ ಮೂಲಭೂತವಾಗಿ ಈ ಒಂದು ಅಭಿವ್ಯಕ್ತಿ ನಮಗೆ ಕಂಡು ಬರ್ತದೆ. ಈಗ ಅನೇಕ ಸಲ ಈಗ ನಾರಾಯಣಮ್ಮ, ಈ ಅಮ್ಮ ಆ ಅಮ್ಮ ಅಂದಾಗ ಅದಕ್ಕೆ ಅಯ್ಯ ಅಂತಾನೂ ಅರ್ಥ ಇದೆ. ಅಮ್ಮ, ಅಯ್ಯ, ಅಪ್ಪ, ಅಬ್ಬೆ ಇವೆಲ್ಲ ಗೌರವ ಸೂಚಕ ಪದಗಳು, ಹಿರಿಯರು ಅನ್ನುವ ಅರ್ಥದಲ್ಲಿ ಬರುವಂಥದ್ದು. ಈ ಕಾರಣದಿಂದ ಕೆಲವು ಕಡೆ ನಮಗೆ ಹಳಗನ್ನಡ ಇದರಲ್ಲಿ ಅಮ್ಮ ಅನ್ನುವಂಥದ್ದು ಹಾಗೆ ಪುರುಷವಾಚಕವಾಗಿಯೂ ಬರುವಂಥ ಸಂದರ್ಭಗಳು ಇವೆ ನಮಗೆ. ಸರ್, ಇದಕ್ಕೆ ಪ್ರಶ್ನೆ ಅಂತಲ್ಲ, ಇದಕ್ಕೆ ಪೂರಕವಾಗಿ ನಾನು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಮುಂದುವರೆದ ಭಾಗವಾಗಿ ಇಟ್ಟಿದ್ದಾರೆ ಸರ್. ಇಲ್ಲಿ ಧೃತರಾಷ್ಟ್ರ ಮತ್ತೆ ದುರ್ಯೋಧನ ನಡುವಿನ ಒಂದು ಸಂಭಾಷಣೆಯನ್ನ ಇಟ್ಟರೆ ಅಲ್ಲಿ ಭೀಷ್ಮ ಮತ್ತೆ ದುರ್ಯೋಧನ ನಡುವಿನ ಸಂಭಾಷಣೆಯನ್ನ ಇಟ್ಟಿದ್ದಾರೆ. ಅಲ್ಲಿ ಮಾತು ಹೌದು ಸರ್, ಎರಡು ತುಂಬಾ ಮುಖ್ಯವಾದವು. ಯಾಕಂದ್ರೆ ಒಂದು ರೀತಿಯಲ್ಲಿ ಧೃತರಾಷ್ಟ್ರನಿಗೆ ತನ್ನ ವೈಫಲ್ಯ ಗೊತ್ತು. ಯಾಕಂದ್ರೆ ಅವನ ಈಗ ಧೃತರಾಷ್ಟ್ರನ ಮಾತು ಯಾವತ್ತೂ ಕೇಳಿಲ್ಲ ಅವನು.
ಈಗ ಏನಾದರೂ ಒಂದು ತರ ಭೀಷ್ಮ ಇರುವ ಸ್ಥಿತಿಯಲ್ಲಿ ಅವನು ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನ ಕೇಳ್ತಾನೇನೋ ಅನ್ನುವ ಒಂದು ಆಸೆ ಅವನಿಗೆ. ಹೀಗಾಗಿ ಈ ಎರಡೂ ಸಂಭಾಷಣೆಗಳು ಬಹಳ ಮುಖ್ಯ ಇಲ್ಲಿ ಗದಾಯುದ್ಧದಲ್ಲಿ. ಹೌದು, ಅಲ್ಲೊಂದು ಮಾತನ್ನ ಬಳಸ್ತಾನೆ ಸರ್ ದುರ್ಯೋಧನ. ನೆಲಕ್ಕಿರುವೇನೆಂದು ಬಗೆದಿರೆ ಛಲಕ್ಕಿರುವೇನ್ ಅನ್ನುವಂತ ಶಬ್ದವನ್ನ ಬಳಸ್ತಾರೆ ಸರ್ ಆ ಭೀಷ್ಮನ ಮಾತಿಗೆ. ಅದನ್ನೇ ಟೈಟಲ್ ಆಗಿ ಇಟ್ಟುಕೊಂಡು ನಮ್ಮ ಒಂದು ಮಾತಿಗೆ ತುಂಬಾ ವಾದ ನಡೆಯುತ್ತದೆ. ಅದು ತುಂಬಾ ಒಳ್ಳೆಯ ಪ್ರಸಂಗ ಅದು ಗದಾಯುದ್ಧದಲ್ಲಿ. ಯಾಕಂದ್ರೆ ಎಲ್ಲ ನಾಟಕೀಯ ಇಲ್ಲಿ ಪ್ರತಿಯೊಂದು. ಈಗ ವೇಣಿ ಸಂಹಾರ ಅವುಗಳ ತರಾನೇ ಪಂಪ ಭಾರತ ಶ್ರವ್ಯ ಕಾವ್ಯ, ಆದರೆ ಇದು ದೃಶ್ಯ ಕಾವ್ಯ. ಅದಕ್ಕೆ ತಾನೇ BM ಶ್ರೀ ಅವರು ಇದನ್ನ ಒಂದು ನಾಟಕನೂ ಮಾಡಿಬಿಟ್ಟಿದಾರಲ್ಲ ಗದಾಯುದ್ಧ. ಹೀಗಾಗಿ ಇಲ್ಲಿ ಪ್ರತಿಯೊಂದು ಈ ಒಂದು ವಾದ ಪ್ರತಿವಾದಗಳ ರೂಪದಲ್ಲೇ ಬರ್ತವೆ, ಮಾತಾಡ್ತಾರೆ. ಇಲ್ಲಿ ಕವಿ ನೇರವಾಗಿ ವರ್ಣಿಸುವುದಕ್ಕಿಂತ ಈ ಪಾತ್ರಗಳೇ ಮಾತಾಡುವಂಥದ್ದು ಜಾಸ್ತಿ ಇದೆ. ಹೀಗಾಗಿ ನೀವು ಈ ಧೃತರಾಷ್ಟ್ರ, ದುರ್ಯೋಧನ ಇವರ ಒಂದು ಪ್ರಸಂಗವನ್ನು ನಾಟಕ ಮಾಡ್ಬೋದು, ಭೀಷ್ಮ ಮತ್ತು ದುರ್ಯೋಧನ ಅದನ್ನು ಒಂದು ನಾಟಕ ಮಾಡ್ಬೋದು. ಹೌದು ಸರ್, ಸನ್ನಿವೇಶ ಆಗಿರುತ್ತೆ ಸರ್. ಅಲ್ಲಿ ಶರಶಯ್ಯಲ್ಲಿ ಭೀಷ್ಮ ಮಲಗಿರ್ತಾನೆ. ಹೌದು. ಮತ್ತೇನಾದ್ರೂ ಪ್ರಶ್ನೆಗಳು ಇದಾವ? ಭೀಷ್ಮನ ಮುಖ್ಯವಾದ ಉದ್ದೇಶ ಅಂದ್ರೆ ಧರ್ಮರಾಜನಿಗೆ ಉಪದೇಶ ಕೊಡುವಂಥದ್ದು. ಅದು ಶಾಂತಿ ಪರ್ವದಲ್ಲಿ ಉದ್ದಕ್ಕೂ ಧರ್ಮರಾಜ, ಯಾಕೆಂದ್ರೆ ಅವನು ಇನ್ನು ರಾಜ ಆಗ್ಬೇಕಲ್ಲ, ಆದ್ದರಿಂದ ಅವನಿಗೆ ಉಪದೇಶ ಕೊಡೋದು. ಆದ್ರೆ ಇಲ್ಲಿ ಇದು ಬೇರೆ ತರ, ದುರ್ಯೋಧನಿಗೆ ಸಲಹೆ ನೀಡುವಂಥದ್ದು ಇವೆಲ್ಲ. ಎಲ್ಲರೂ ಕೂಡ ಇನ್ಯಾವುದು ಪ್ರಶ್ನೆಗಳು ಇಲ್ಲ ಅಂತ ಭಾವಿಸ್ಕೊಳ್ತಾ ತುಂಬಾ 1 ಗಂಟೆಗಳ ಕಾಲ ದೀರ್ಘವಾಗಿ ಉಪನ್ಯಾಸವನ್ನ ನೀಡಿದ್ದಾರೆ. ಭಂಡಾರ ಪ್ರಕಾಶನ ಮಸ್ಕಿಯವರು ಇಂತಹ ಒಂದು ಕಾರ್ಯಕ್ರಮವನ್ನ ಆಗು ಮಾಡಿಕೊಟ್ಟಿದ್ದಂತಕ್ಕಾಗಿ, ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಗದಾಯುದ್ಧದ ಒಂದು ಪದ್ಯವನ್ನ ಕುರಿತು ಇಲ್ಲಿಯವರೆಗೂ ಕೂಡ ಸುದೀರ್ಘವಾಗಿ ನಮ್ಗೆ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ RVS ಸುಂದರಂ ಸರ್ ಅವರಿಗೆ ಭಂಡಾರ ಪ್ರಕಾಶನದ ವತಿಯಿಂದ ಹಾಗೂ ಈ ಕಾವ್ಯ ಕರ್ನಾಟಕ ಈ ಯೋಜನೆಯ ಸಂಘಟಕರ ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಕೇಳಿ ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೇನೆ ಈ ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಕೋಡ್ಗುಂಟೆ ಸರ್, ಸಂಯೋಜಕರಾಗಿರ್ತಕ್ಕಂಥ ಬಾಬುರಾಯ ದೊರೆ, ಮಧು ಬಿರಾದಾರ, ಸೈಯದ್ ಮಜೀದ್ ಅಹಮದ್, ಬಸಯ್ಯ ಸ್ವಾಮಿ, ಕರಿಲಿಂಗ ನಾಟಿಕರ, ಇವರೆಲ್ಲರ ಒಂದು ಕೋಆರ್ಡಿನೇಷನ್ ಇಂದ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡ್ಕೊಂತ ಬರ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಯುವ ಮನಸ್ಸುಗಳಿಗೆ ಮತ್ತೆ ಆಗು ಮಾಡ್ಕೊಡ್ಲಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಕೂಡ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸರ್.